ಓಕೆ, ಮೊಟ್ಟ ಮೊದಲನೇದಾಗಿ ಶಾಲೋಮ್ ಅನನ್ಯತೆ ಪ್ರಾರ್ಥನಾ ಸಮೂಹಕ್ಕೆ ಕೂಡಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಪ್ರಭು ರಕ್ಷಕನು ಒಡೆಯನಾದಂತಹ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಪೂರ್ಣ ಹೃದಯದಿಂದ ವಂದಿಸುತ್ತೇನೆ. ಪ್ರೇರೆ, ನಾವು ವಾಕ್ಯದ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ದೇವರ ಆಶೀರ್ವಾದವನ್ನ ಪಡೆದುಕೊಂಡು ದೇವರ ಜ್ಞಾನವನ್ನ ಪಡೆದುಕೊಂಡು ದೇವರು ಕೊಡುವಂತಹ ಪವಿತ್ರಾತ್ಮನನ್ನ ನಾವು ಧರಿಸಿಕೊಂಡು ಈ ಸಮಯದಲ್ಲಿ ವಾಕ್ಯವನ್ನ ಕೇಳಲಿಕ್ಕೆ ಹೋಗೋಣ. ಪ್ರೇರೆ, ಓಕೆ, ಕಣ್ಣು ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಸ್ವರ್ಗೀಯ ದೇವ, ಅಪಾರ ಬೆಳಕಿನಲ್ಲಿ ಜೀವಿಸುವಾತನೇ, ಅಗಮ್ಯವಾದ ಬೆಳಕಿನಲ್ಲಿ ನೆಲೆಸುವಂತಹ ದೇವ, ಪ್ರೀತಿ ಕೃಪೆಗಳಲ್ಲಿ ಐಶ್ವರ್ಯ ಭರಿತನಾದ ನನ್ನ ತಂದೆಯೇ, ನ್ಯಾಯ ನೀತಿ ಸತ್ಯತೆಗಳನ್ನ ನಿಮ್ಮ ಸಿಂಹಾಸನವಾಗಿಟ್ಟುಕೊಂಡಂತಹ ನನ್ನ ಸ್ವಾಮಿ, ಇನ್ನೊಂದು ಆವರ್ತಿ ನಿಮ್ಮ ಮಗನು ನಮ್ಮ ರಕ್ಷಕನಾದಂತಹ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ತಂದೆಯೇ ನಿಮ್ಮನ್ನು ಪೂರ್ಣ ಹೃದಯದಿಂದ ವಂದಿಸುತ್ತೇವೆ ದೇವ. ಹೌದು ಸ್ವಾಮಿ, ಈ ಸುಂದರ ಸಮಯದಲ್ಲಿ, ಈ ಸಾಯಂಕಾಲದಲ್ಲಿ ದೇವ, ನಾನು ನಿಮ್ಮ ಮಕ್ಕಳು ನಾವೆಲ್ಲರೂ ಒಟ್ಟಾಗಿ ದೇವರೇ ನಿಮ್ಮ ಜ್ಞಾನವನ್ನ, ನಿಮ್ಮ ಮಾತುಗಳನ್ನ ಕಲಿಯಲಿಕ್ಕೆ ನಾವೆಲ್ಲರೂ ಇಚ್ಛೆ ಪಟ್ಟು ಸ್ವಾಮಿ, ವಾಕ್ಯದ ದಾಹವನ್ನ ಕರ್ತನೆ, ವಾಕ್ಯದ ಹಸಿವನ್ನ ಕರ್ತನೆ ಅಪ್ಪ ನಮಗೆ ನೀನು ನೀಗಿಸು ಸ್ವಾಮಿ. ಅಯ್ಯ, ನಮ್ಮ ದಾಹವನ್ನ ನಿಮ್ಮ ವಾಕ್ಯಗಳ ಮೂಲಕವಾಗಿ ನೀನು ನೀಗಿಸು ಎಂಬುದಾಗಿ ತಂದೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಯ್ಯ, ಈ ದಿನ ನಿನ್ನ ಮಕ್ಕಳು ಯಾವ ಯಾವ ವಿಷಯದವಾಗಿ ಕರ್ತನೆ, ಯಾವ ಯಾವ ಕಷ್ಟಗಳ ವಿಷಯದವಾಗಿ ಕೂಡಿ ಬಂದಿದ್ದಾರೋ ಸ್ವಾಮಿ ನನಗೆ ಗೊತ್ತಿಲ್ಲ ದೇವ. ಅಪ್ಪ, ನಿಮ್ಮ ಮಕ್ಕಳಿಗೆ ನೀನು ನಿಮ್ಮ ವಾಕ್ಯಗಳ ಮೂಲಕವಾಗಿ ನೀನು ಮಾತನಾಡಬೇಕೆಂಬುದಾಗಿ ನೊಂದ ಹೃದಯಗಳಿಗೆ ಅಪ್ಪ, ಹೌದು ಸ್ವಾಮಿ ಅಪ್ಪ, ರೋಗದಲ್ಲಿರುವವರಿಗೆ, ಎಷ್ಟೋ ಕಷ್ಟದಲ್ಲಿರುವವರಿಗೆ ಕರ್ತನೆ ನಿಮ್ಮ ವಾಕ್ಯಗಳು ಸ್ವಾಮಿ, ಸತ್ಯವಾದ ಮಾತುಗಳು ದೇವರೇ, ವಾಕ್ಯಕ್ಕೆ ಅಪ್ಪ ಎಲ್ಲರೂ ಕಿವಿಗೊಡುವಂತೆ ಆ ವಾಕ್ಯವು ಹೃದಯವನ್ನ ಸ್ಪರ್ಶಿಸಿ ಜೀವಿತಗಳಲ್ಲಿ ದೇವರೇ ನಿಮ್ಮನ್ನು ತೋರಿಸಲಿಕ್ಕಾಗುವಂತೆ ನೀವು ಕೃಪೆ ಮಾಡಪ್ಪ. ಹೌದು ಸ್ವಾಮಿ, ಯಾವ ವಿಷಯದ ಬಗ್ಗೆ ನೀನು ಮಾತನಾಡಬೇಕೆಂದಿರೋ ತಂದೆ, ನಿಮ್ಮ ಪರಿಶುದ್ಧಾತ್ಮನ ಮೂಲಕವಾಗಿ ನೀವು ಮಾತನಾಡಬೇಕೆಂಬುದಾಗಿ ನಮ್ಮ ಕಿವಿಯಲ್ಲಿ ಹೇಳಿರುವಂತದ್ದನ್ನ ನಾವು ಮಾಳಿಗೆ ಮೇಲೆ ಧೈರ್ಯವಾಗಿ ನಿಂತು ಸಾರಲಿಕ್ಕಾಗುವಂತೆ ನೀವು ಸಹಾಯ ಮಾಡು ತಂದೆ. ನೀವೇ ನಮಗೆ ಬಲವನ್ನು, ನೀವೇ ನಮಗೆ ಜ್ಞಾನವನ್ನ, ಪ್ರೀತಿಯನ್ನ ಕೊಟ್ಟು ನಡೆಸಬೇಕೆಂಬುದಾಗಿ ಈ ಪ್ರಾರ್ಥನೆ ನಿಮ್ಮ ಪಾದಗಳಿಗೆ ಸಮರ್ಪಿಸಿ ಬೇಗ ಬರಲಿರುವ ನಜರೇತಿನ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಇನ್ನೊಂದು ಆವರ್ತಿ ಶಾಲೋಮ್ ಅನನ್ಯತಾ ಪ್ರಾರ್ಥನಾ ಸಮೂಹಕ್ಕೆ ಕೂಡಿ ಬಂದಿರುವಂತಹ ಎಲ್ಲಾ ನನ್ನ ದೈವ ಸೇವಕರುಗಳಿಗೂ, ಅದೇ ರೀತಿಯಾಗಿ ಸಹೋದರ ಸಹೋದರಿಯರಿಗೂ ನಾನು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸುತ್ತೇನೆ. ಪ್ರೇರ, ಎಲ್ಲರೂ ಹೇಗಿದ್ದೀರಾ? ಮತ್ತೆ ಕಳೆದ ವಾರಗಳಿಂದ, ಕಳೆದ ದಿನಗಳಿಂದ ನಿಮ್ಮನ್ನು ನೋಡುವಂತಹ ಭಾಗ್ಯ, ನಿಮ್ಮ ಜೊತೆ ಮಾತನಾಡುವಂತಹ ಭಾಗ್ಯ, ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವಂತಹ ಭಾಗ್ಯ ದೇವರು ನನಗೆ ವಿಶೇಷವಾಗಿ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಪ್ರೇರ. ಓಕೆ, ಅದೇ ರೀತಿಯಾಗಿ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ನಾನು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ ಪ್ರೇರ. ಓಕೆ, ನೀವು ತುಂಬಾ ಚೆನ್ನಾಗಿದ್ದಾರೆ ಎಂಬುದಾಗಿ ಭಾವಿಸುತ್ತೇನೆ. ನಾವು ಈ ಸಮಯದಲ್ಲಿ ವಾಕ್ಯದ ಭಾಗಕ್ಕೆ ಹೋಗೋಣ ಪ್ರೇರ. ವಾಕ್ಯದ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಹೋದ ವಾರ ಯಾವ ವಿಷಯದ ಬಗ್ಗೆ ಮಾತನಾಡಿದ್ದೆ ಎಂಬುದಾಗಿ ಯಾರಾದ್ರೂ ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾರಾದ್ರೂ ಹೇಳ್ತೀರಾ? ಹೋದ ವಾರ ಯಾವ ವಿಷಯದ ಬಗ್ಗೆ? ದೇವರ ಸೇವೆಯಲ್ಲಿ ಪ್ರಯಾಸ ವ್ಯರ್ಥವೇ ವ್ಯರ್ಥ, ವ್ಯರ್ಥವೋ ಎಂಬುದಾಗಿ. ಬರ್ಲಿ ಚಪ್ಪಾಳೆ ರತ್ನಾವತಿ ಅಜ್ಜಿಗೆ. ಗಾಡ್ ಬ್ಲೆಸ್ ಯು ಅಮ್ಮ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಓಕೆ, ಈ ರೀತಿಯಾಗಿ ನಾವು ದೇವರ ವಾಕ್ಯಗಳನ್ನ ನೆನಪಿಟ್ಟುಕೋಬೇಕು ಪ್ರೇರೆ. ಒಂದು ವೇಳೆ ನಾವು ದೇವರ ವಾಕ್ಯಗಳನ್ನ ನೆನಪು ಇಟ್ಟುಕೊಳ್ಳದೆ ಹೋದರೆ, ನಾವು ಸಭೆಗೆ ಬರ್ತೀವಿ, ವಾಕ್ಯಗಳನ್ನ ಕೇಳ್ತೀವಿ, ವಾಕ್ಯ ಕೇಳುವವರ ಹಾಗೆ ನಾವು ಕೂತ್ಕೋತೀವಿ, ಆದರೆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಎಷ್ಟು ಆಳವಾಗಿ ಹೋಗದೆ ಎಂಬುದಾಗಿ ನಮ್ಗೆ ತುಂಬಾ ಮುಖ್ಯ ಪ್ರೇರೆ. ಏನ್ರಿ, ದೇವರ ವಾಕ್ಯಗಳು ನಾವೇನೋ ಎಲ್ರು ಬರ್ತಾರೆ, ಎಲ್ರು ಪ್ರಾರ್ಥನೆ ಮಾಡ್ತಾರೆ, ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ಎಲ್ರು ಹೋಗ್ತಾರೆ, ಆನ್ಲೈನ್ ನಲ್ಲಿ ಜಾಯಿನ್ ಆಗ್ತಾರೆ, ನಾವು ಕೂಡ ಜಾಯಿನ್ ಆಗ್ಬೇಕು. ವಾಕ್ಯಗಳನ್ನ ಕೇಳ್ಬೇಕು, ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಬಿಡ್ಬೇಕು. ಇದನ್ನ ಯಾವತ್ತೂ ಕೂಡ ನಾವು ಅನ್ಕೋಬಾರ್ದು ಪ್ರೇರ. ವಾಕ್ಯಗಳನ್ನ ಕೇಳಿ ಕನಿಷ್ಠ ವಾಕ್ಯಗಳಲ್ಲಿ ಒಂದು ವಾಕ್ಯವನ್ನಾದ್ರೂ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಆ ವಾಕ್ಯಗಳ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ, ನಮ್ಮ ಶರೀರದಲ್ಲಿ ಆ ವಾಕ್ಯಗಳನ್ನ ನಾವು ತೋರಿಸ್ಬೇಕು ಪ್ರೇರ ಅಲ್ವಾ? ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ನಾವು ಒಂದು ವೇಳೆ ವಾಕ್ಯಗಳನ್ನ ಕೇಳಿ ಅದೇ ರೀತಿಯಾಗಿ ಬಿಟ್ಟು ಬಿಡುವುದಾದ್ರೆ ನಮ್ಮನ್ನ ನಾವು ಮೋಸ ಪಡಿಸ್ಕೋತೀವಿ ಪ್ರೇರ. ವಾಕ್ಯ ಇಷ್ಟಕ್ಕೂ ಏನ್ ಮಾಡುತ್ತೆ ನಮ್ಮನ್ನ, ನಮ್ಮ ಪ್ರಾಣಗಳನ್ನ, ನಮ್ಮ ಆತ್ಮಗಳನ್ನ ರಕ್ಷಿಸಲಿಕ್ಕೆ ಶಕ್ತಿ ಉಳ್ಳದಾಗಿದರೆ ದೇವರ ವಾಕ್ಯ.
ದೇವರ ವಾಕ್ಯ ನಮ್ಮ ಆತ್ಮಗಳನ್ನ ರಕ್ಷಿಸಲಿಕ್ಕೆ ಶಕ್ತಿ ಉಳ್ಳದ್ದಾಗಿದೆ. ಅಂತಹ ವಾಕ್ಯಕ್ಕೆ ನಾವು ಯಾವಾಗ್ಲೂ ಎಡೆಗೊಡಬೇಕು ಪ್ರೇಯರ್. ಯಾಕೆಂದ್ರೆ ಸರ್ವ ಸೃಷ್ಟಿಯು ಯಾವುದರ ಮೂಲಕವಾಗಿ ಉಂಟಾಯ್ತಪ್ಪ ಅಂತಂದ್ರೆ ವಾಕ್ಯದ ಮೂಲಕವಾಗಿ ಉಂಟಾಯ್ತು ಎಂಬುದಾಗಿ. ಆ ವಾಕ್ಯ ಯಾರು? ಯೇಸು ಸ್ವಾಮಿನೇ ಅಲ್ವಾ ಪ್ರೇಯರ್? ಯೇಸು ಸ್ವಾಮಿನೇ ನಮ್ಮ ಹೃದಯದಲ್ಲಿ ಇಟ್ಕೋಬೇಕಲ್ವಾ? ಯೇಸು ಸ್ವಾಮಿ ಹೇಳಿರುವಂತಹ ಮಾತುಗಳ ಪ್ರಕಾರವಾಗಿ ನಾವು ಸ್ವಲ್ಪನಾದ್ರೂ ನಡಿಬೇಕಲ್ವಾ? ಯಾಕೆಂತಂದ್ರೆ ದುಷ್ಟನು ಇವನು ನಂಬಿ ರಕ್ಷಣೆ ಹೊಂದಬಾರದು ಎಂಬುದಾಗಿ ಬಿತ್ತಿದಂತಹ ಹೃದಯದಲ್ಲಿರುವಂತಹ ವಾಕ್ಯಗಳನ್ನ ಕದ್ದುಕೊಂಡು ಹೋಗ್ತಾನೆ. ಕದ್ಕೊಂಡಲ್ಲ, ತೆಗೆದು ಹಾಕ್ತಾನಂತೆ ಪ್ರೇರೆ. ತೆಗೆದು ಹಾಕುವುದಂದ್ರೆ ಏನು, ಕದ್ಕೊಳ್ಳೋದಂದ್ರೆ ಎರಡು ಒಂದೇ ಅಲ್ವಾ? ಅದಕ್ಕೋಸ್ಕರ ತುಂಬಾ ಜಾಗ್ರತೆಯಿಂದ ಇರಬೇಕು ಪ್ರೇರೆ. ಹೋದ್ವಾರ ನಾನು ಹೇಳಿದ್ದೆ, ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸ ವ್ಯರ್ಥವೋ ಎಂಬುದಾಗಿ. ನಿಜವಾಗ್ಲೂ ಖಂಡಿತವಾಗ್ಲೂ ಅಲ್ಲ ಪ್ರೇರ. ಕರ್ತನ ಸೇವೆಯಲ್ಲಿ ಪಡುವಂತಹ ಪ್ರಯಾಸ ಯಾವಾಗಲೂ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ತಿಳಿದು ನೀವು ಕರ್ತನ ಕೆಲಸವನ್ನು ಆಸಕ್ತಿಯಿಂದ ಅಲ್ಲ, ಅತ್ಯಾಸಕ್ತಿಯಿಂದ ಮಾಡಬೇಕಂತ ದೇವರ ಕೆಲಸವನ್ನ. ಬರೀ ಆಸಕ್ತಿ ಇದ್ದೇ ಸಾಲದು, ಅತಿ ಆಸಕ್ತಿಯನ್ನು ಇರ್ಬೇಕಂತ ದೇವರ ವಿಷಯದಲ್ಲಿ ಪ್ರೇರ. ಹಾಗೆ ಹೇಳಿರ್ಬೇಕಾದ್ರೆ ಕರ್ತನ ಸೇವೆಯನ್ನ ನಾವಿನ್ನೂ ಹೆಚ್ಚಾಗಿ ಅತ್ಯಾಸಕ್ತಿಯಿಂದ ಮಾಡೋರಾಗಿರ್ಬೇಕು ಪ್ರೇರ. ಒಬ್ಬ ಚಿಕ್ಕ ಹುಡುಗನಿಗೂ ಕೂಡ, ದೇವರನ್ನ ನಂಬಿದಂತಹ ಚಿಕ್ಕ ಹುಡುಗನಿಗೂ ಕೂಡ ಒಂದು ತಂಬಿಗೆ ನೀರನ್ನು ಕೊಟ್ಟರು ಕೂಡ ಅದರ ಪ್ರತಿಫಲವನ್ನ ದೇವರು ಕೊಡ್ತಾರಂತೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ದೇವರು ಹೇಳ್ತಾರೆ ಏನ್ರಿ, ಒಂದು ತಂಬಿಗೆ ನೀರು ಕೊಟ್ಟರು ಕೂಡ ದೇವರು ಅವನಿಗೆ ಬರುವಂತಹ ಪ್ರತಿಫಲ ತಪ್ಪುವುದೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಿದ ಮೇಲೆ ನಾವು ಪಡುವಂತಹ ಪ್ರಯಾಸ ಯಾಕ್ರಿ ವ್ಯರ್ಥ ಆಗತ್ತೆ ಅಲ್ವಾ? ಖಂಡಿತವಾಗ್ಲೂ ವ್ಯರ್ಥವಾಗೋದಿಲ್ಲ ಪ್ರೇರ. ಓಕೆ, ತುಂಬಾ ಸಂತೋಷ. ಈ ದಿನವೂ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡುವಂತಹ ವಿಷಯ, ಯಾವ ವಿಷಯದ ಬಗ್ಗೆ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನಪ್ಪ ಅಂತಂದ್ರೆ, ನಮ್ಮನ್ನು ಅಪರಾಧಿಗಳೆಂದು ಹೇಳುವವರು ಯಾರು ಏನ್ರಿ? ದೇವರು ಈ ದಿನ ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ನಮ್ಮೆಲ್ಲರನ್ನ ಪ್ರಶ್ನಿಸುವಂತಹ ಮಾತು ಏನಪ್ಪಾ ಅಂತಂದ್ರೆ, ನಮ್ಮೆಲ್ಲರೊಟ್ಟಿಗೆ ಮಾತನಾಡುವಂತಹ ಮಾತು ಏನಪ್ಪಾ ಅಂತಂದ್ರೆ, ನಮ್ಮನ್ನು ಅಪರಾಧಿಗಳೆಂದು ಹೇಳುವವರು ಯಾರು ಎಂಬುದಾಗಿ. ಓಕೆ, ತುಂಬಾ ಸಂತೋಷ. ಮತ್ತೆ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬರೋದಕ್ಕೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ವಂದನೆಗಳು ಪ್ರೇರೆ. ನಾವು ಈ ಸಮಯದಲ್ಲಿ ವಾಕ್ಯದ ಭಾಗಕ್ಕೆ ಹೋಗೋಣ ಪ್ರೇರೆ. ನಾವು ಅತಿ ಜಾಗ್ರತೆಯಿಂದ ದೇವರ ವಾಕ್ಯಗಳನ್ನ ಕೇಳೋಣ. ನೋಡ್ರಿ, ಈ ಲೋಕದಲ್ಲಿ ಕಾನೂನಿದೆ ಏನ್ರಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಇದೆ. ಈ ಸಂವಿಧಾನದ ಅಡಿಯಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ, ಈ ಸಂವಿಧಾನದ ಅಡಿಯಲ್ಲಿ ಯಾರಾದ್ರೂ ಅಪರಾಧಗಳನ್ನ ಮಾಡಿದ್ರೆ, ಎಕ್ಸಾಂಪಲ್ ಕೊಲೆ ಆಗಿರಬಹುದು, ಕಳ್ಳತನ ಆಗಿರಬಹುದು, ಅಥವಾ ಇನ್ನೊಬ್ಬರ ಆಸ್ತಿಯ ವಿಷಯವಾಗಿ ಯಾವುದೋ ಒಂದು ರೀತಿಯಲ್ಲಿ ಅಪರಾಧ ಮಾಡಿ ತಪ್ಪು ಮಾಡಿ ಕೋರ್ಟಿಗೆ ಹೋದರೆ ವಾದ ವಿವಾದಗಳನ್ನ ಪ್ರಶ್ನೆ ಮಾಡಿ ಅಲ್ಲಿ ಜಡ್ಜ್ ಸಾಹೇಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ವಾದ ವಿವಾದಗಳನ್ನ ಕೇಳಿ ಒಂದು ವೇಳೆ ತಪ್ಪು ಮಾಡುವ ವ್ಯಕ್ತಿ ಆತನು ತಪ್ಪೇ ಮಾಡಿದ್ದಾನೆ, ಆತನು ಅಪರಾಧನೇ ಮಾಡಿದ್ದಾನೆ ಎಂಬುದಾಗಿ ರುಜುವಾದ್ರೆ ಅಲ್ಲೇನಾಗತ್ತಪ್ಪ ಅಂತಂದ್ರೆ, ಜಡ್ಜ್ ಸಾಹೇಬ್ರು ಹೇಳ್ತಾರೆ ನೀನ್ ಅಪರಾಧಿ ಎಂಬುದಾಗಿ. ಏನ್ರಿ? ತಪ್ಪು ಮಾಡುವುದು ರುಜುವಾದ್ರೆ, ವಾದ ವಿವಾದಗಳು ಆದ ನಂತರ ತಪ್ಪು ಮಾಡಿದ್ದೆ ನಿಜವಾದ್ರೆ ಆ ಜಡ್ಜ್ ಸಾಹೇಬ್ರು ಹೇಳ್ತಾರೆ ನೀನು ಅಪರಾಧಿ ಎಂಬುದಾಗಿ. ಹಾಗಾದ್ರೆ ನಾವು ಕಾನೂನಿನ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಇರುವಂತಹ ನಾವುಗಳು, ಇದೆಲ್ಲವನ್ನು ತಿಳಿದಂತಹ ನಾವು, ಗೊತ್ತಿರುವಂತಹ ನಾವುಗಳು, ಒಂದು ದಿವಸ ನನಗೂ ನಿಮಗೂ ಕೂಡ ನ್ಯಾಯ ತೀರ್ಪು ಇದೆ. ಆ ನ್ಯಾಯ ತೀರ್ಪಿನ ದಿನದಲ್ಲಿ ಒಂದು ವೇಳೆ ನಾವುಗಳು ತಪ್ಪು ಮಾಡಿದರೆ, ಒಂದು ವೇಳೆ ನಾವುಗಳು ಅಪರಾಧವನ್ನ ಮಾಡಿದರೆ, ದೇವರ ವಿರುದ್ಧವಾಗಿ ಬದುಕಿರುವುದಾದರೆ, ದೇವರು ಕೊಟ್ಟಿದಂತಹ ಎಲ್ಲವನ್ನ ಅನುಭವಿಸಿಕೊಂಡು ನಾವು ಒಂದು ವೇಳೆ ಪಾಪ ಮಾಡಿ ದೇವರಿಂದ ಕದ್ದುಕೊಳ್ಳುವುದಾದರೆ ನಮ್ಮನ್ನ ಏನಂತ ಕರಿಬೇಕ್ರಿ ದೇವರು? ಕದ್ದುಕೊಳ್ಳುವುದಂತಂದ್ರೆ ಏನ್ರಿ? ದೇವರು ಕೊಟ್ಟಂತಹ ಸಮಯವನ್ನ, ದೇವರು ಕೊಟ್ಟಂತಹ ಪ್ರಕೃತಿಯನ್ನ, ದೇವರು ಕೊಟ್ಟಂತಹ ಬೆಳಕನ್ನ, ದೇವರು ಕೊಟ್ಟಂತಹ ಆಹಾರವನ್ನ ಎಲ್ಲವನ್ನು ತಿಂದು ಎಲ್ಲವನ್ನ ಅನುಭವಿಸಿ ದೇವರಿಗಾಗಿಯೇ ಬದುಕದೆ ಹೋದರೆ ನನ್ನನ್ನ ನಿಮ್ಮನ್ನ ಏನಂತಾರೆ ಪ್ರಿಯರ ದೇವರು? ದೇವರು ಹೇಳ್ತಾರೆ ಅಪರಾಧಿ ಎಂಬುದಾಗಿ. ನೀನ್ ತಪ್ಪು ಮಾಡಿದೀಯ, ದೇವರಿಂದ ಇಷ್ಟೆಲ್ಲವನ್ನ ಅನುಭವಿಸಿ ನೀನು ಮತ್ತೆ ನೀನು ನಿನ್ನ ಶರೀರಕ್ಕೋಸ್ಕರ ಸುಖಪಟ್ಟು ನೀನು ನಿನಗಾಗಿ ಬದುಕಿದೆಯಲ್ಲ, ಇದು ಅಪರಾಧಿನೇ ಎಂಬುದಾಗಿ ಹೇಳ್ತೀವಿ ಪ್ರೇರ ಅಲ್ವಾ? ಹಾಗಾದ್ರೆ ದೇವರು ಅಪರಾಧಿ ಎಂದಾಗಿ ಹೇಳ್ತಾರೆ, ಆದ್ರೆ ಒಬ್ಬ ಮಹಿಳೆ ಕೂಡ ನಮ್ಮನ್ನ ಅಪರಾಧಿ ಎಂಬುದಾಗಿ ಹೇಳ್ತಾಳಂತೆ ಪ್ರೇರ. ಏನ್ರಿ? ಒಬ್ಬ ಮಹಿಳೆ ಯಾರಿರಬಹುದು?
ಯಾರಿರಬಹುದು ಅಂತಹ ಮಹಿಳೆ? ನಮ್ಮನ್ನ ಅಪರಾಧಿ ಎಂಬುದಾಗಿ ಕರೆಯಲಿಕ್ಕೆ ಯಾರಿಗೆ? ದೇವರೊಬ್ಬರಿಗೆ ಪರ್ಮಿಷನ್ ಅಲ್ವಾ? ಹಾಗಾದ್ರೆ ಆ ಮಹಿಳೆ ಎಂತವಳಾಗಿರಬಹುದು? ನಮ್ಮನ್ನ ಅಪರಾಧಿ ಎಂಬುದಾಗಿ ಕರೆಯಲಿಕ್ಕೆ ಆ ಮಹಿಳೆಗೆ ಇರುವಂತಹ ಒಂದು ಗಟ್ಟಿಯಾದಂತಹ ನಂಬಿಕೆ ಯಾವುದು? ರುಜಿ ಯಾವುದು? ಒಂದು ಸಾರಿ ನಾವು ಆಲೋಚನೆ ಮಾಡೋದಾದ್ರೆ ಪ್ರೇರೆ, ಆ ಮಹಿಳೆ ಯಾರು? ಆ ಮಹಿಳೆ ಬೇರೆ ಯಾರು ಅಲ್ಲ ಪ್ರೇರೆ, ರಾಣಿ. ಯಾವ ರಾಣಿ? ಎಲಿಜಬೆತ್ ರಾಣಿ ಅಲ್ಲ ಪ್ರೇರೆ, ಇಂಗ್ಲೆಂಡ್ ರಾಣಿ ಅಲ್ಲ. ಆ ರಾಣಿ ಯಾರು? ಯಾರು ಎಂಬುದಾಗಿ ಸ್ವತಃ ಯೇಸು ಸ್ವಾಮಿ ಅವರೇ ಹೇಳಿರುವಂತದ್ದು ಪ್ರೇರೆ. ಆ ಮಹಿಳೆನೇ, ಆ ಒಂದು ರಾಣಿನೇ ಏನ್ರಿ, ನನ್ನನ್ನ ನಿಮ್ಮನ್ನ ಒಂದು ಸಾರಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ, ನ್ಯಾಯ ವಿಚಾರಣೆಯಲ್ಲಿ ಅಪರಾಧಿ ಎಂಬುದಾಗಿ ಹೇಳ್ತಾರ. ಒಂದು ವೇಳೆ ತಪ್ಪು ಮಾಡದೇ ಇದ್ರಲ್ಲ, ತಪ್ಪು ಮಾಡಿದ್ರೆ, ದೇವರಿಗೆ ವಿರುದ್ಧವಾಗಿ ನಾವು ಏನಾದರೂ ತಪ್ಪುಗಳನ್ನ ಮಾಡಿದ್ರೆ, ದೇವರ ವಾಕ್ಯದ ಪ್ರಕಾರವಾಗಿ ನಡೆಯದೆ ಹೋದರೆ, ಆ ರಾಣಿ ನಮ್ಮನ್ನ ತಪ್ಪು ಎಂಬುದಾಗಿ ಹೇಳ್ತಾಳೆ, ನೀವು ಅಪರಾಧಿ ಎಂಬುದಾಗಿ ಹೇಳ್ತಾರೆ. ಯಾರಿರಬಹುದು ಆ ರಾಣಿ? ಯಾರಾದ್ರೂ ಹೇಳಕ್ಕಾಗತ್ತಾ? ನೆನಪಿದ್ಯಾ? ಗೊತ್ತಿದ್ಯಾ? ಯಾರಿಗೂ ಗೊತ್ತಿಲ್ವಾ? ಯಾರಿರಬಹುದು ಆ ರಾಣಿ? ನಮ್ಮನ್ನ ನ್ಯಾಯ ವಿಚಾರಣೆಯ ದಿವಸದಲ್ಲಿ ಒಂದು ವೇಳೆ ತಪ್ಪು ಮಾಡುವುದಾದ್ರೆ ನಾವು ಅಪರಾಧಿಗಳು ಎಂಬುದಾಗಿ ಹೇಳ್ತಾರಂತೆ. ಯಾರಿರಬಹುದು ಹಾಗಾದ್ರೆ? ಗೊತ್ತಿದ್ಯಾ? ಶೆಬಾ ದೇಶದ ರಾಣಿ. ಥ್ಯಾಂಕ್ ಯು ಅಮ್ಮ, ಗಾಡ್ ಬ್ಲೆಸ್ ಯು. ಯಾರ್ರೀ? ಶೇಬಾ ದೇಶದ ರಾಣಿ. ಈ ದಿನ ನಾವು ಶೇಬಾ ದೇಶದ ರಾಣಿಯ ಬಗ್ಗೆ ವಿಚಾರ ಮಾಡೋಣ. ಏನ್ರಿ? ನಮ್ಮನ್ನ ಅಪರಾಧಿಗಳೆಂದ ಹೇಳ್ತಾರೆ ಅಂದ್ರೆ ಯಾವ ವಿಷಯದವಾಗಿ ಅಪರಾಧಿಗಳೆಂದ ಹೇಳ್ತಾರೆ? ಒಂದು ಸಾರಿ ನಾವು ದೇವರ ವಚನವನ್ನು ನಾವು ಧ್ಯಾನಿಸುವುದಾದರೆ, ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ. ಎಲ್ಲರೂ ತೆಗಿರಿ. ನೀವು ಒಂದು ವೇಳೆ ನಿಮ್ಮ ಕೆಲಸದಲ್ಲಿದ್ದರೆ ಆ ಕೆಲಸವನ್ನು ಸ್ವಲ್ಪ ಬದಿಗಿಟ್ಬಿಟ್ಟು ಒಂದು ಅರ್ಧ ಅವರ್, ಒಂದು 20 ನಿಮಿಷ ನಮ್ಮೊಟ್ಟಿಗೆ ಬಂದು ಕೂತ್ಕೊಂಡು ಈ ಒಂದು ವಾಕ್ಯಗಳನ್ನ ಧ್ಯಾನಿಸ್ರಿ ಪ್ರಿಯರೇ. ಯಾಕಪ್ಪ ಅಂದ್ರೆ ಕೆಲಸಗಳು ದಿನವೂ ಇರತ್ತೆ. ಕೆಲಸ ಮಾಡಿ ಮಾಡಿ ಬೇಸರ ಆಗಿರ್ತದ್ರಿ ದಿನ ಎಲ್ಲರಿಗೆ. ನನಗೂ ತುಂಬಾ ಬೇಸರ ಆಗಿದೆ ಕೆಲಸ ಮಾಡಿ ಮಾಡಿ, ಏನ್ರಿ? ಅದಕ್ಕಾಗಿ ದೇವರ ಕೆಲಸದಲ್ಲಿ ಸ್ವಲ್ಪ ಇರೋಣ, ದೇವರ ಕೆಲಸದಲ್ಲಿ ಸ್ವಲ್ಪ ನಾವು ಗಳಿಸೋಣ. ಏನ್ ಗಳಿಸೋಣ? ದೇವರ ವಿಷಯವಾಗಿ ನಾವು ಕೂಡ ಏನಾದ್ರೂ ಒಂದ್ ಸ್ವಲ್ಪ ಗಳಿಸನ್ರಿ ಪ್ರಿಯರೇ. ಎಷ್ಟು ದಿವಸ ಭೂಮಿಗಾಗಿಯೇ, ಈ ಲೋಕದಲ್ಲಿ ಈ ಲೋಕಕ್ಕಾಗಿಯೇ ಗಳಿಸಿಟ್ಕೊಳ್ಳೋದು ಬೇಡ. ನಿತ್ಯ ಜೀವಕ್ಕೆ ಉಳಿಯುವಂತಹ ಆಹಾರಕ್ಕಾಗಿ ಸ್ವಲ್ಪ ಇಟ್ಕೊಳ್ರಿ. ನಿತ್ಯ ಜೀವಕ್ಕೆ ಉಳಿಯುವಂತಹ ಆಹಾರವನ್ನ ಸ್ವಲ್ಪ ಕೂಡಿಟ್ಕೊಳ್ರಿ ಎಂಬುದಾಗಿ ದೇವರ ವಚನ ಹೇಳುತ್ತಲ್ವಾ? ಅದಕ್ಕೋಸ್ಕರ ಸ್ವಲ್ಪನಾದ್ರೂ ಕೂತ್ಕೊಂಡ್ಬಿಟ್ಟು ದೇವರ ಮುಂದೆ ಸಮಕ್ಷಮ ಬೈಬಲ್ ಅನ್ನ ತೆಗೆದುಬಿಟ್ಟು ದೇವರ ವಚನಗಳು ಹೀಗಿದೆಯಾ, ದೇವರು ಏನ್ ಹೇಳ್ತಾ ಇದ್ದಾನೆ, ನಾವು ಯಾವುದರ ವಿಷಯವಾಗಿ ಎಚ್ಚರವಾಗಿರಬೇಕು, ಈ ಒಂದು ವಾಕ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ಯಾವ ರೀತಿ ನೆರವೇರಿಸಿಕೋಬೇಕೆಂಬುದಾಗಿ ಒಂದು ಸಾರಿ ನಾವು ಕೂತ್ಕೊಂಡು ಆಲೋಚನೆ ಮಾಡೋಣ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಸಾರಿ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 31ನೇ ವಚನವನ್ನ ಒಂದು ಸಾರಿ ಯಾರಾದ್ರೂ ಓದ್ತೀರಾ? ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 31ನೇ ವಚನ. ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಆಕೆಯು ಸೊಲೊಮೋನನ ಜ್ಞಾನವನ್ನು ತಿಳುಕೊಳ್ಳುವುದಕ್ಕೆ ಭೂಮಿಯ ಕಟ್ಟ ಕಡೆಯಿಂದ ಬಂದಳು. ಆದರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾವು ವಾಕ್ಯವನ್ನ ಕರೆಕ್ಟ್ ಆಗಿ ಗಮನವಿಟ್ಟು ನಮ್ಮ ಲಕ್ಷ್ಯ ಅಲ್ಲೇ ಇಡಬೇಕು ಪ್ರೇರೆ. ಏನ್ರಿ? ಇಲ್ಲೇನೋ ಕೂತ್ಕೊಂಡಿರ್ತೀವ್ರಿ ನಾವು ಇಲ್ಲಿ ಏನಪ್ಪಾ ಅಂತಂದ್ರೆ ಮೊಬೈಲ್ ಮುಂದೆ ಕೂತ್ಕೊಂಡಿರ್ತೀವಿ. ದೇಹ ಇಲ್ಲೇ ಇದೆ, ಆದ್ರೆ ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಡತ್ತೆ. ಅಡಿಗೆ ಮಾಡೋದಕ್ಕೆ, ಊಟ ಮಾಡೋದಕ್ಕೆ, ಎಲ್ಲೋ ಹೊರಗಡೆ ಹೋಗೋದಕ್ಕೆ, ಶಾಪಿಂಗ್ ಮಾಡೋದಕ್ಕೆ, ಎಲ್ಲೂ ಬೇಡ. ಮನಸ್ಸು ಇಲ್ಲೇ ಇರ್ಲಿ. ಇಲ್ಲೇ ಇದ್ದುಕೊಂಡು ನಾವು ಒಂದು ಸಾರಿ ದೇವರ ವಚನಗಳನ್ನ ಆಲೋಚನೆ ಮಾಡೋಣ ಪ್ರೇರೆ. ಏನಪ್ಪಾ ಅಂತಂದ್ರೆ, ಇಲ್ಲಿ ಶೇಬಾ ದೇಶದ ರಾಣಿಯ ವಿಚಾರವಾಗಿ ಯಾರಪ್ಪ ಮಾತಾಡ್ತಾ ಇದಾರಪ್ಪ ಅಂತಂದ್ರೆ, ಸೃಷ್ಟಿಕರ್ತನಾದ ದೇವರು, ನಿಮ್ಮನ್ನ ದೇವರು ಅನುದಿನವೂ ನಮ್ಮನ್ನ ಕಾಪಾಡು ಹೊತ್ತುಕೊಂಡು ಸಾಕುವಂತ ದೇವರಾದ ಯೇಸು ಸ್ವಾಮಿನ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಪ್ರೇರೆ. ಯೇಸು ಸ್ವಾಮಿ ಹೇಳಿರುವಂತ ಮಾತುಗಳು ಇದನ್ನ ನಾವು ಧ್ಯಾನ ಮಾಡೋಣ ಪ್ರೇರೆ. ಸ್ವತಃ ಯೇಸು ಸ್ವಾಮಿನೇ ಈ ವಿಷಯವಾಗಿ ಈ ವಾಕ್ಯಗಳನ್ನ ಹೇಳಿರ್ಬೇಕಾದ್ರೆ ನಾವು ಒಂದು ಸಾರಿ ಆಲೋಚನೆ ಮಾಡ್ಬೇಕು ಪ್ರೇರೆ. ಏನ್ ಹೇಳಿದ್ದಾರೆ ಯೇಸು ಸ್ವಾಮಿಯವರು ಎಂಬುದಾಗಿ. ಇದನ್ನು ಹೇಳಿರುವಂತದ್ದು ಯೇಸು ಸ್ವಾಮಿನೇ. ಒಂದು ಸಾರಿ
ಸಾರಿ ನಾವು ನೋಡೋದಾದ್ರೆ 31ನೇ ವಚನದಲ್ಲಿ ದಕ್ಷಿಣ ದೇಶದ ರಾಣಿಯು, ಯಾವ ರಾಣಿ? ಶೇಬಾ ದೇಶದ ರಾಣಿ ರೀ ಪ್ರೇಯರ್. ಈ ರಾಣಿ ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಯೇಸುಸ್ವಾಮಿ ಹೇಳಿರುವಂತ ಮಾತ್ರ ಇದು. ಏನಂದ್ರೆ, ದಕ್ಷಿಣ ದೇಶದ ರಾಣಿ ನ್ಯಾಯ ವಿಚಾರಣೆ ದಿನದಲ್ಲಿ ನಾನು ನೀವು ಇದನ್ನ ನನಗೂ ನಿಮಗೂ ಒಂದ್ ದಿವಸ ನಾವ್ ಏನೇ ತಪ್ಪು ಮಾಡ್ತೀವ ಅಥವಾ ಒಳ್ಳೇದು ಮಾಡ್ತೀವ ಕೆಟ್ಟದ್ದು ಮಾಡ್ತೀವ ಏನ್ರಿ, ಸತ್ಕಾರ್ಯಗಳನ್ನ ಮಾಡ್ತೀವ, ಏನೇ ಮಾಡಿದ್ರು ಕೂಡ ನನಗೂ ನಿಮಗೂ ಕೂಡ ಒಂದ್ ದಿವಸ ನ್ಯಾಯ ತೀರ್ಪಿದೆ ರೀ, ನ್ಯಾಯ ವಿಚಾರಣೆ ಇದೆ ರೀ ಪ್ರೇರೆ. ಆ ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಯಾರನ್ನ? ತಪ್ಪು ಮಾಡಿದವರನ್ನ. ಏನ್ರಿ, ತಪ್ಪು ಮಾಡಿದವರಿಗೆ ಎದ್ದು ನಿಂತು ಇವರನ್ನ ಅಪರಾಧಿಗಳೆಂಬುದಾಗಿ ಹೇಳ್ತಾಳಂತೆ. ಹಾಗಾದ್ರೆ ಈ ರಾಣಿ ಈ ತಪ್ಪು ಮಾಡಿದವರಿಗೆ ಒಂದು ನ್ಯಾಯ ವಿಚಾರಣೆ ದಿನದಲ್ಲಿ ಈ ತಾಯಿ ಎದ್ದು ನಿಂತುಬಿಟ್ಟು ಅಪರಾಧಿ ಎಂಬುದಾಗಿ ಹೇಳ್ಬೇಕಾದ್ರೆ ಈ ತಾಯಿಯಲ್ಲಿರುವಂತಹ ನಂಬಿಕೆ ಎಂತದ್ದಿರಬೇಕು, ಈ ತಾಯಿಯಲ್ಲಿರುವಂತಹ ಗುಣ ಎಂತದಾಗಿರಬಹುದು. ಒಂದು ಸಾರಿ ನಾವು ಆಲೋಚನೆ ಮಾಡೋದಾದ್ರೆ ಪ್ರೇಯರೆ, ಮುಂದೆ ಓದೋಣ. ಆಕೆಯು ಸೊಲೊಮೋನನ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಭೂಮಿಯ ಕಟ್ಟ ಕಡೆಯಿಂದ ಬಂದಳು. ಆಕೆ ಸೊಲೊಮೋನನ ಜ್ಞಾನವನ್ನು ತಿಳಿದುಕೊಳ್ಳಲಿಕ್ಕೆ ಭೂಮಿಯ ಕಟ್ಟ ಕಡೆಯಿಂದ ಬಂದಳು ಪ್ರೇಯರೆ. ನಾವೊಂದು ಸಾರಿ ಆಲೋಚನೆ ಮಾಡ್ತಾರೆ, ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದ್ರಪ್ಪ ಅಂತಂದ್ರೆ ಬೆತ್ಲೆಹೇಮ್ ಅಲ್ಲಿ. ಯಾವ ದೇಶ? ಇಸ್ರಾಯೇಲ್ ದೇಶ. ಬೆತ್ಲೆಹೇಮು, ಯೆರೂಸಲೇಮ್. ಈ ಯೆರೂಸಲೇಮ್ ಎಲ್ಲಿದೆಪ್ಪ ಅಂತಂದ್ರೆ, ಒಂದು ಸಾರಿ ನಮ್ಮ ಭೂಮಿಯನ್ನೆಲ್ಲವನ್ನು ಒಂದು ಸಾರಿ ಪರಿಶೋಧನೆ ಮಾಡಿದ್ರೆ ಸೆಂಟರ್ ಪಾಯಿಂಟ್ ಆಗಿರತ್ತೆ ಪ್ರೇಯರ್. ಇದು ಏನ್ರಿ, ಇಸ್ರಾಯೇಲ್ ಅನ್ನುವಂಥದ್ದು, ಯೆರೂಸಲೇಮ್ ಅನ್ನುವಂಥದ್ದು ಭೂಮಿಯ ಸೆಂಟರ್ ಪಾಯಿಂಟ್ ಆಗಿರುತ್ತೆ ಎಂಬುದಾಗಿ ವಿಜ್ಞಾನಿಗಳು ಹೇಳ್ತಾರೆ. ಸೊ ಈ ಸೆಂಟರ್ ಪಾಯಿಂಟ್ ಅಲ್ಲಿ ಯೇಸು ಸ್ವಾಮಿ ಇರಬೇಕಾದ್ರೆ, ಈ ಸೆಂಟರ್ ಪಾಯಿಂಟ್ ಅಲ್ಲಿ ಯೆರೂಸಲೇಮ್ ಇರಬೇಕಾದ್ರೆ, ದಾವಿದನ ಮಗನಾದಂತಹ ಸೊಲೊಮೋನನಿಗೆ ಕೊಟ್ಟಂತಹ ಈ ಜ್ಞಾನವನ್ನ ತಿಳಿದುಕೊಳ್ಳಲಿಕ್ಕೆ ಈ ತಾಯಿ ಎಲ್ಲಿಂದ ಬಂದಪ್ಪ ಅಂತಂದ್ರೆ ಭೂಮಿಯ ಕಟ್ಟ ಕಡೆಯಿಂದ. ಯಾರಾದ್ರೂ ಭೂಮಿಯ ಕಟ್ಟ ಕಡೆ ನೋಡಿದಿರಾ? ಯಾರಾದ್ರೂ ನೋಡಿದ್ರ ಭೂಮಿಯ ಕಟ್ಟ ಕಡೆಯನ್ನ? ಡೆಡ್ ಬಾರ್ಡರ್ ಯಾರಾದ್ರೂ ಹೋಗಿದ್ದೀರಾ? ಇಂಡಿಯಾ ಬಾರ್ಡರ್ ಹೋಗಿದ್ರಿ ಏನ್ರಿ? ಜಮ್ಮು ಕಾಶ್ಮೀರ ಪಾಕಿಸ್ತಾನ ಅದನ್ನ ನೋಡಿದ್ರಿ. ಮತ್ತೆ ನಮ್ಮ ಇಂಡಿಯಾ ಸುತ್ತಮುತ್ತ ಇರುವಂತಹ ಬಾರ್ಡರ್ ಗಳನ್ನ ನೋಡಿರ್ತೀವಿ ನಾವು. ಆದ್ರೆ ಭೂಮಿಯ ಕಟ್ಟ ಕಡೆ ಎಲ್ಲಿದಿರಿ? ಯಾರಿಗೆ ಸಿಗತ್ತಾರೆ ಅದು ಭೂಮಿಯ ಕಟ್ಟ ಕಡೆ? ಎಷ್ಟೋ ಸಮುದ್ರಗಳನ್ನ ದಾಟಿಕೊಂಡು ಹೋಗ್ಬೇಕು, ಎಷ್ಟೋ ದೇಶಗಳನ್ನ ದಾಟಿಕೊಂಡು ಹೋಗ್ಬೇಕು. ಆದರೆ ಈ ತಾಯಿಗಿರುವಂತಹ ಒಂದು ಗುಣ ನೋಡ್ರಿ, ಈ ತಾಯಿಗಿರುವಂತಹ ಒಂದು ಮನಸ್ಸು ನೋಡ್ರಿ. ಎಲ್ಲೋ ಇದ್ದಂತಹ ಶೇಬಾ ದೇಶದ ರಾಣಿ ಆಕೆ ಹೊರಟಿರುವಂತದ್ದು ಎಲ್ಲಿಂದಪ್ಪ ಅಂತಂದ್ರೆ ಭೂಮಿಯ ಕಟ್ಟ ಕಡೆಯಿಂದ, ಜಾಸ್ತಿ ಬಾರ್ಡರ್ ಇಂದ. ಅಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದಾಳಪ್ಪ ಅಂತಂದ್ರೆ ಯೆರೂಸಲೇಮಿಗೆ ಬರ್ತಾ ಇದ್ದಾಳ್ರಿ ಪ್ರೇರೆ. ಯಾವುದಕ್ಕಾಗಿ? ಸೊಲೊಮೋನನ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ. ಇಷ್ಟಕ್ಕೂ ಆ ಒಂದು ಯೆರೂಸಲೇಮಿಗೂ ಆ ತಾಯಿ ಇರುವಂತಹ ಶೇಬಾ ಆ ಭೂಮಿಯ ಕಟ್ಟ ಕಡೆ ಅಷ್ಟಕ್ಕೂ ಎಷ್ಟು ದೂರಪ್ಪ ಎಂಬುದಾಗಿ ಒಂದು ಸಾರಿ ನಾವು ನೋಡೋದಾದ್ರೆ, ಇದನ್ನ ಈ ಶೇಬಾ ದೇಶವನ್ನ ಇಂದಿನ ಒಂದು ದಿನಗಳಲ್ಲಿ ನೋಡೋದಾದ್ರೆ ದಕ್ಷಿಣ ಅರೇಬಿಯಾ ಎಂಬುದಾಗಿ ಕರೀತಾರ್ರಿ. ದಕ್ಷಿಣ ಅರೇಬಿಯಾ ಅಥವಾ ಯೆಮೆನ್ ಎಂಬುದಾಗಿ ಕರೀತಾರ್ರಿ. ಯೆಮೆನ್ ಪ್ರಾದೇಶಿಕದೊಂದಿಗೆ ಗುರುತಿಸಲಾಗತ್ತೆ ಎಂಬುದಾಗಿ. ಸುಮಾರು ಪ್ರಯಾಣ ಮಾಡಿದ್ರೆ ಏನ್ರಿ, ಈ ಯೆಮೆನ್ ದೇಶದಿಂದ ಸುಮಾರು ಇಸ್ರೇಲ್ಗೆ ಪ್ರಯಾಣ ಮಾಡಿದ್ರೆ ವಿಮಾನಕ್ಕೆ ಹೊರಟ್ರೆ ಏನ್ರಿ 2000ದಿಂದ 2300 ಕಿಲೋಮೀಟರ್ ಅಂದಾಜ್ ಆಗಬಹುದು ಪ್ರೇರೆ. ಎಷ್ಟ್ರಿ? 2000ದಿಂದ 2300 ಕಿಲೋಮೀಟರ್ ವಿಮಾನಿಗೆ ಹೋದರೆ ಅಷ್ಟು ಕಿಲೋಮೀಟರ್ ಆಗತ್ತೆ. ಹಾಗಾದ್ರೆ ನಡ್ಕೊಂಡು ಬರೋದಾದ್ರೆ ಆಗೇನಾದ್ರೂ ವಿಮಾನ ಇತ್ತೇನ್ರಿ? ವಿಮಾನ ಯಾರಾದ್ರೂ ಕಂಡು ಹಿಡ್ದಿದ್ರ? ಆ ಸಮಯದಲ್ಲಿ ಯಾರು ವಿಮಾನ ಕಂಡು ಹಿಡ್ದಲ್ರಿ ಪ್ರೇಯರ್. ಆ ಸಮಯದಲ್ಲಿ ಆ ತಾಯಿ ಹೊರಟಂತದ್ದು ಒಂಟೆಗಳ ಮೇಲೆ ತನ್ನ ಜೀವಿತವನ್ನ ಸಾಗಿಸ್ಕೊಂಡು ಒಂಟೆಗಳ ಮೇಲೆ ಆ ಒಂದು ತಾಯಿ ನಡೀತಾಳ್ರಿ ಪ್ರೇಯರ್. ಎಲ್ಲಿಂದ ಏನ್ರಿ? ಈ ಒಂದು ಯೆಮೆನ್ ಎನ್ನುವಂತಹ ದೇಶ, ಈ ಒಂದು ಭೂಮಿಯ ಕಟ್ಟ ಕಡೆ ಎನ್ನುವಂತಹ ದೇಶ, ಅಲ್ಲಿಂದ ಸುಮಾರು 2500 ಕಿಲೋಮೀಟರ್ದಿಂದ 3000 ಕಿಲೋಮೀಟರ್ ಮಿನಿಮಮ್ ಆಗತ್ತೆ ಪ್ರೇಯರ್. ಎಷ್ಟ್ರಿ? 2500ದಿಂದ 3000 ಕಿಲೋಮೀಟರ್ ಈ ತಾಯಿ ಹೇಗ್ ಹೋಗ್ತಿರ್ಬಹುದು? ಆ ಧೈರ್ಯ ಏನ್ರಿ?
ಆ ಸೊಲೊಮನ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ದೇವರ ಸೃಷ್ಟಿಕರ್ತನ ಯೆಹೋವ ದೇವರು ಈ ಒಂದು ಸೊಲೊಮನಿಗೆ ಜ್ಞಾನವನ್ನ ಕೊಟ್ಟಿದ್ದಾನೆ. ಈ ಜ್ಞಾನವನ್ನ ತಿಳಿದುಕೊಳ್ಳಬೇಕು. ಈ ಜ್ಞಾನವನ್ನ ನಾನು ಯಾರೋ ಬೇರೆಯವರಿಂದ ಕೇಳಿದ್ದೇನೆ, ಆದರೆ ಇದನ್ನ ಸ್ವತಃ ನಾನು ನೋಡ್ಬೇಕೆಂಬುದಾಗಿ ಈ ತಾಯಿ ಹೊರಟಿರುವಾಗ ನೋಡ್ರಿ, ಆ ಸುಮಾರು 2,500ದಿಂದ 3,000ಕ್ಕಿಂತ ಇನ್ನೂ ಹೆಚ್ಚು ಇದೆ ಎಂಬುದಾಗಿ ನಾವು ನೋಡ್ತೀವಿ ಪ್ರೇರೆ. ಅಷ್ಟು ಕಿಲೋಮೀಟರ್ ಇಂದ ಬರೋದ ಯಾವುದ್ರ ಮೇಲೆ? ಒಂಟೆಗಳ ಮೇಲೆ ಪ್ರೇರೆ. ಊಟ ಏನು? 3,000 ಕಿಲೋಮೀಟರ್ ನಡೆಯೋದಕ್ಕೆ ಊಟ ಏನು? ಅವ್ರ ಜೊತೆಗೆ ಇದ್ದಂತಹ ದೊಡ್ಡ ಪರಿವಾರನೇ ಹೊರಡ್ತಂತೆ ಪ್ರೇರೆ. ಈ ದಿನ ಪಕ್ಕದಲ್ಲಿರುವಂತಹ ಚರ್ಚ್ಗೆ ನಾವು ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಏನ್ರಿ, ಆನ್ಲೈನ್ ಅಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಏನ್ರಿ. ದೇವರ ವಾಕ್ಯಗಳನ್ನ, ದೇವರ ಜ್ಞಾನವನ್ನ ತಿಳ್ಕೊಬೇಕೆಂಬುದಾಗಿ ನಾವು ಬರಬೇಕೆಂಬುದಾಗಿ 1 ಅಲ್ಲ 10 ಸಾರಿ ಯೋಚನೆ ಮಾಡ್ತೀವಿ ಏನ್ರಿ. ನಾವು ಈ ಚರ್ಚ್ ತುಂಬಾ 1 ಕಿಲೋಮೀಟರ್ ದೂರ ಆಗತ್ತೆ, ಯವ್ವ ಯಾರು ನಡ್ಕೊಂಡು ಹೋಗ್ತಾರೆ? ಯವ್ವ 1-2 ಕಿಲೋಮೀಟರ್ ಆಗತ್ತೆ, ಯಾರು ನಡ್ಕೊಂಡು ಹೋಗ್ತಾರೆ ಅಲ್ಲಿ ಗಂಟ ಏನ್ರಿ. ಬಸ್ಸಿಗೆ ಹೋಗೋದಾದ್ರೆ ಸುಮಾರು 10 ಕಿಲೋಮೀಟರ್ ಆಗತ್ತಪ್ಪ, ಯಾರು ಹೋಗ್ತಾರೆ? ಸರಿಯಾದ ಬಸ್ಸುಗಳಿಲ್ಲ ಚರ್ಚ್ಗಳಲ್ಲಿ ಹೋಗ್ಲಿಕ್ಕೆ ಏನ್ರಿ. ಆ ಒಂದು ಸೊಲೊಮನ ದೇವರಲ್ರಿ ಪ್ರೇರೆ. ಆತನೊಬ್ಬ ರಾಜ. ಆತನನ್ನ ನೋಡಲಿಕ್ಕೆ ಈ ತಾಯಿ ಎಲ್ಲಿಂದ ಬಂದಪ್ಪ ಅಂತಂದ್ರೆ ಶೇಬಾ ದೇಶದ ಭೂಮಿಯ ಕಟ್ಟ ಕಡೆಯಿಂದ ಬಂದತ್ತೆ ಪ್ರೇರೆ ಏನ್ರಿ. ಒಂದು ಸಾರಿ ಅದನ್ನ ನೋಡೋಣ. 1ನೇ ಅರಸು ತೆಗಿರಿ, 1ನೇ ಅರಸು 10ನೇ ಅಧ್ಯಾಯ 1ನೇ ಅರಸು 10ನೇ ಅಧ್ಯಾಯ 1ನೇ ವಚನವನ್ನ ಯಾರಾದ್ರೂ ಓದ್ತೀರಾ? ಯೆಹೋವ ನಾಮ ಮಹತ್ತಿನಿಂದ ಸೊಲೊಮೋನನಿಗುಂಟಾದ ಕೀರ್ತಿಯನ್ನು ಕುರಿತು ಶೇಬದ ರಾಣಿಯು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು. ಏನ್ ಮಾಡಲಿಲ್ರಿ ನೋಡ್ರಿ. ಇಲ್ಲಿ ಒಂದು ಸಾರಿ ನಾ ದೇವರ ವಚನವನ್ನ ಆಲೋಚನೆ ಮಾಡೋದಾದ್ರೆ, ಯೆಹೋವ ನಾಮ ಮಹತ್ನಿಂದ ಸೊಲೊಮೋನನಿಗುಂಟಾದ ಕೀರ್ತಿಯನ್ನ ಕುರಿತು ಏನ್ರಿ. ಸೊಲೊಮೋನನಿಗೆ ಜ್ಞಾನ ಎಲ್ಲಿಂದ ಬಂತಪ್ಪ ಅಂತಂದ್ರೆ, ಚಿಕ್ಕ ವಯಸ್ಸು ತಂದೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ, ಈ ದೇಶವನ್ನು ನೀನು ಆಳು ಎಂಬುದಾಗಿ. ದೇವರು ಕೂಡ ದಾವೀದನಿಗೆ ಹೇಳಿರ್ತಾರೆ, ನಿನ್ನ ಮಗನಿಗೆ ಈ ಒಂದು ದೇಶದ ರಾಜನನ್ನಾಗಿ ಮಾಡು ಎಂಬುದಾಗಿ. ಸರಿ, ಈ ತರ ಮಾಡಿರ್ಬೇಕಾದ್ರೆ ಚಿಕ್ಕವನು ಇನ್ನು ತಿಳುವಳಿಕೆ ಇಲ್ಲ. ಆದ್ರೆ ದೇವರು ಆತನಿಗೆ ಒಂದು ವರವನ್ನ ಕೇಳು ಎಂಬುದಾಗಿ ಹೇಳಿದಾಗ ಆತನು ಏನ್ ಕೇಳ್ತಾನಪ್ಪ ಅಂತಂದ್ರೆ, ಈ ರಾಜ್ಯವನ್ನ ಆಳುವುದಕ್ಕೆ ನನಗೆ ಜ್ಞಾನವನ್ನ ಕೊಡು, ವಿವೇಕವನ್ನು ಕೊಡು ಎಂಬುದಾಗಿ ಕೇಳ್ಕೊತಾ ಇರ್ತಾರೆ. ಆದ್ರೆ ದೇವರು ಅವನ ಮನಸ್ಸನ್ನ ನೋಡಿ, ನೀನು ಇನ್ನೊಬ್ಬ ಶತ್ರುಗಳ ಪ್ರಾಣವನ್ನ ಕೇಳ್ಕೊಂಡಿಲ್ಲ, ನೀನ್ ನಿನಗೆ ಐಶ್ವರ್ಯವನ್ನು ಬೇಕು ಎಂಬುದಾಗಿ ಕೇಳ್ಕೊಂಡಿಲ್ಲ, ಆದರೆ ನೀನು ಜನಗಳನ್ನ ಆಳಲಿಕ್ಕೆ, ನನ್ನ ಜನರನ್ನ ಆಳಲಿಕ್ಕೆ ನೀನು ಜ್ಞಾನವನ್ನ ಕೇಳ್ಕೊಂಡೆ ನೋಡು. ನನಗೆ ತುಂಬಾ ಇಷ್ಟ ಆಯ್ತು ಸೊಲೊಮೋನ, ಐ ಲವ್ ಯು ಅಂತ ಹೇಳ್ತಾರೆ. ಯಾರು? ದೇವ್ರು. ನೀನು ಇನ್ನೊಬ್ಬರ ಪ್ರಾಣ ಕೇಳ್ಕೊಂಡಿಲ್ಲ, ನಿನಗೆ ಐಶ್ವರ್ಯ ಬೇಕಂತ ಕೇಳ್ಕೊಂಡಿಲ್ಲ, ಆದ್ರೆ ನೀನು ಜ್ಞಾನವನ್ನ ಕೇಳ್ಕೊಂಡೆ ಎಂಬುದಾಗಿ ಹೇಳ್ತಾರೆ ನೋಡ್ರಿ. ಅದು ತುಂಬಾ ಇಷ್ಟ ಆಗಿ ದೇವ್ರಿಗೆ ಏನ್ ಮಾಡ್ತಾರ ಅಂತಂದ್ರೆ, ನಿನಗೆ ಜ್ಞಾನವನ್ನ ಕೊಡ್ತೀನಿ, ನಿನಗೆ ಐಶ್ವರ್ಯವನ್ನ ಕೊಡ್ತೀನಿ, ನಿನ್ನಂತ ಜ್ಞಾನಿ ಹಿಂದೂ ಇರುವುದಿಲ್ಲ, ಮುಂದೂ ಕೂಡ ಇರುವುದಿಲ್ಲ ಎಂಬುದಾಗಿ ಏನ್ರಿ. ಯೇಸು ಸ್ವಾಮಿಯನ್ನ ಬಿಟ್ರಿ, ಯೇಸು ಸ್ವಾಮಿಯನ್ನ ಸೇರಿಸ್ಕೊಬಿಡ್ರಿ, ಯೇಸು ಸ್ವಾಮಿ ದೇವ್ರು ಏನ್ರಿ. ಆದ್ರೆ ಈ ಸೊಲೊಮೋನನಿಗೆ ದೇವರು ಆತನಿಗೆ ಜ್ಞಾನವನ್ನ ಕೊಡು ಅಂತಂದ್ರೆ ವಿಪರೀತವಾಗಿ ಜ್ಞಾನವನ್ನ ಕೊಡ್ತಾನ್ರಿ. ಅಷ್ಟಿಷ್ಟು ಜ್ಞಾನವಲ್ರಿ. ಒಂದು ಸೊಲೊಮೋನನಿಗಿರುವಂತ ಜ್ಞಾನ ಅಂತ್ಯಂತ ಜ್ಞಾನ ಅಲ್ಲ, ವಿಪರೀತವಾದ ಜ್ಞಾನವನ್ನ ಕೊಡ್ತಾರೆ. ಅಂತ ಜ್ಞಾನಿಯನ್ನ ಇದುವರೆಗೂ ನಾವು ಹುಡುಕಕ್ ಹೋದ್ರೆ ನಿಜವಾಗ್ಲೂ ಸಿಕ್ಕೋದಿಲ್ಲ ಪ್ರೇರೆ. ಹಾಗೆಯೇ ಜ್ಞಾನದ ಜೊತೆಗೆ ಏನ್ ಕೊಡ್ತಾರಪ್ಪ ಅಂತಂದ್ರೆ ಐಶ್ವರ್ಯವನ್ನ ಕೊಡ್ತಾನ್ರಿ ಪ್ರೇರೆ. ಈಗಿನ ದಿನಮಾನಗಳಲ್ಲಿ 2026ನೇ ಇಸ್ವಿಯಲ್ಲಿ ಇರುವಂತಹ ಪ್ರಪಂಚದ ಮೊದಲನೇ ಶ್ರೀಮಂತ ಯಾರಪ್ಪ ಅಂತಂದ್ರೆ ಎಲೆನ್ ಮಾಸ್ಕ್ ಇದಾರ್ರಿ. ಯಾರ್ರಿ? ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಯಾರಪ್ಪ ಅಂದ್ರೆ ಈಗಿನ 2026ನೇ ಒಂದು ಇಸ್ವಿಯಲ್ಲಿ ನೋಡ್ಬೇಕಾದ್ರೆ ಎಲೆನ್ ಮಾಸ್ಕ್ ಇದಾರ್ರಿ. ಈ ಎಲೆನ್ ಮಾಸ್ಕ್ ಕೂಡ ಸೊಲೊಮೋನನ ಕೆಳಗೆ ಕೆಲಸ ಮಾಡೋದು ಕೂಡ ಕರ್ಕೊಳ್ಳೋದಿಲ್ಲ ಏನ್ರಿ. ಅಷ್ಟು ದೊಡ್ಡ ಜ್ಞಾನಿ, ಅಷ್ಟು ದೊಡ್ಡ ಐಶ್ವರ್ಯವಂತನ್ರಿ. ಯಾರು? ಸೊಲೊಮೋನನ್ರಿ ಪ್ರೇರೆ. ಅಂತ ಸೊಲೊಮೋನನನ್ನ ಆತನ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ, ಆತನ ಅಪರಿಮಿತವಾದ ಜ್ಞಾನವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಶೇಬಾ ದೇಶದ ರಾಣಿ ಬರ್ತಾಳ್ರಿ ಪ್ರೇರೆ. ಇಷ್ಟಕ್ಕೂ ಸೊಲೊಮೋನನಿಗಿರುವಂತಹ ಜ್ಞಾನ ಎಂತದ್ದು ಎಂಬುದಾಗಿ ಕ್ಲುಪ್ತವಾಗಿ ನಾನು ಹೇಳ್ತೇನ್ರಿ ಪ್ರೇರೆ. ಎಲ್ಲಿರತ್ತಪ್ಪ ಅಂತಂದ್ರೆ, ಒಂದು ಸಾರಿ ಸೊಲೊಮೋನನು ರಾಜನಾದಾಗ
ಆತನ ಜ್ಞಾನವನ್ನ ಕೇಳಲಿಕ್ಕೆ ಎಷ್ಟೋ ಜನ ರಾಜರುಗಳು, ಮಂತ್ರಿಗಳು, ಅಲ್ಲಿರುವಂತಹ ಜನರು ಆತನ ಪರೀಕ್ಷಿಸುವುದಕ್ಕೆ, ನೋಡುವುದಕ್ಕೆ. ಆತನ ಒಂದು ವೈಭವ ಹೇಗಿರುತ್ತೆ ಅಂತಂದ್ರೆ ಸಿಕ್ಕಾಪಟ್ಟಿ ವೈಭವ ರೀ. ನಿಜವಾಗ್ಲೂ ಅದನ್ನ ಬಾಯಲ್ಲಿ ಹೇಗೆ ವರ್ಣಿಸಬೇಕೆಂಬುದಾಗಿ ಗೊತ್ತಾಗೋದಿಲ್ಲ. ಸೊ ಈ ಒಂದು ನ್ಯಾಯವನ್ನ ತೀರಿಸುವಂತಹ ಜ್ಞಾನಿಯಾದಂತಹ ಆ ಜ್ಞಾನಿಯ ಬಳಿಯಲ್ಲಿ ಇಬ್ಬರು ಬರ್ತಾರ್ರಿ ಹೆಣ್ಮಕ್ಳು. ಯಾವ ಹೆಣ್ಮಕ್ಳು? ಅವರು ಸೂಳೆಯರು ಎಂಬುದಾಗಿ. ಎಲ್ಲಿರತ್ತೆ ಇದು? 1ನೇ ಅರಸು 3ನೇ ಅಧ್ಯಾಯ 16ನೇ ವಚನದಲ್ಲಿರತ್ತೆ ಪ್ರೇರ. ಯಾರು ಬರ್ತಾರಪ್ಪ ಅಂತಂದ್ರೆ, ಅದೇ ಕಾಲದಲ್ಲಿ ಇಬ್ಬರು ಸೂಳೆಯರು ಅರಸನ ಸನ್ನಿಧಿಗೆ ಬಂದರು. ಅವರಲ್ಲಿ ಒಬ್ಬಳು ಸಾಕು ಬ್ರದರ್, ಈಗ ನಾನು ಹಾಗೆ ವಿವರಣೆ ಮಾಡಿ ಹೇಳ್ತೀನಿ, ನನಗೆ ಟೈಮ್ ಇಲ್ಲ ಇನ್ನು ಹೇಳ್ಬೇಕಾದ್ರೆ. ಇಬ್ಬರು ಸೂಳೆಯರು ಬರ್ತಾರಂತ ಪ್ರೇರ. ಯಾರ ಹತ್ತಿರ? ಆ ಸೊಲೊಮೋನನ ಹತ್ರ ಬಂದಾಗ ಆ ಸೂಳೆಯರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇಬ್ಬರು ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡಿರ್ತಾರ್ರಿ. ಯಾರ್ರಿ? ಆ ಇಬ್ಬರು ತಾಯಂದಿರು, ಆ ಇಬ್ಬರು ಹೆಣ್ಮಕ್ಳು ಏನಿದಾರಲ್ಲ, ಅವರು ಆ ಸೂಳೆಯರು ಒಂದೇ ಗುಡಿಸಲಲ್ಲಿ, ಒಂದೇ ಮನೆಯಲ್ಲಿ ವಾಸ ಮಾಡಿರ್ಬೇಕಾದ್ರೆ ಇಬ್ಬರಿಗೂ ಕೂಡ ಸೇಮ್ ಮಕ್ಳು ಇರ್ತಾರ್ರಿ. ಸುಮಾರು 2 ವರ್ಷ 1 ವರ್ಷ ಈ ರೀತಿಯಾದಂತಹ ಇಬ್ಬರು ಗಂಡು ಮಕ್ಕಳು, ಇಬ್ಬರಿಗೂ ಕೂಡ ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು ಇರ್ಬೇಕಾದ್ರೆ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ, ಒಂದು ರಾತ್ರಿ ಮಲ್ಕೊಂಡಾಗ ಏನ್ರಿ, ಇಬ್ಬರು ಹೆಣ್ಮಕ್ಳು ತಮ್ಮ ಮಕ್ಕಳನ್ನ ತಮ್ಮ ಒಂದು ಹೊಟ್ಟೆ ಬಳಿಯಲ್ಲಿ, ತಮ್ಮ ಒಂದು ಶರೀರಕ್ಕೆ ಆನಿಸ್ಕೊಂಡು ಮಲ್ಕೊಂಡಿರ್ಬೇಕಾದ್ರೆ ಒಬ್ಬ ಮಹಿಳೆ ಏನ್ ಮಾಡ್ತಾಳಪ್ಪ ಅಂತಂದ್ರೆ, ಆ ಕಡೆ ನಿದ್ದೆಗಣ್ಣಲ್ಲಿ ಹೊರಳಾಡ್ಕೊಂಡು ಆ ಮಗುನ ಮೇಲೆ ಬಿದ್ದಾಗ ಆ ಮಗು ಸತ್ತೋಗತ್ರಿ. ಏನ್ರಿ? ಒಬ್ಬ ಮಹಿಳೆಯೇ ಆ ಮಹಿಳೆಯ ಪಕ್ಕದಲ್ಲಿ ಮಲಗಿರುವಂತಹ ತನ್ನ ಮಗನ ಮೇಲೆ ನಿದ್ದೆಗಣ್ಣಲ್ಲಿ ಈ ಕಡೆ ಹೊರಳಾಡಿ ಮಲ್ಕೊಂಡಿರ್ಬೇಕಾದ್ರೆ ಆ ಒಂದು ವೇಟಿಗೆ, ಏನ್ರಿ, ಈಗಿನ ಹೆಣ್ಮಕ್ಳು ಏನ್ ಕಮ್ಮಿ ಇರ್ತಾರೆ ಪ್ರೇರೆ, ತುಂಬಾ ವೇಟ್ ಆಗಿರ್ತಾರೆ. ಸೊ ಆಗಿರೋದು ತುಂಬಾ ವೇಟ್ ಆಗಿರುವಂತಹ ಹೆಣ್ಮಕ್ಳು ಚಿಕ್ಕ ಮಕ್ಕಳ ಮೇಲೆ ಮಲ್ಕೊಂಡ್ರೆ ಏನಾಗತ್ತೆ? ಸತ್ ಹೋಗ್ತಾರೆ ಪ್ರೇರ. ಈ ರೀತಿಯಾಗಿ ಮಗು ಸತ್ ಹೋಗುತ್ತೆ ಪ್ರೇರ. ಏನಾಗತ್ರಿ? ಆ ಮಗು ಈ ಕಡೆ ಹೊರಳಾಡ್ದಾಗ, ಆ ಮಗು ಮೇಲೆ ಬಿದ್ದಾಗ ಆ ಮಗು ಸತ್ತೋಗುತ್ತೆ. ಸತ್ತೋದಾಗ ಈಗ ಏನ್ ಮಾಡ್ತಾಳ ಅಂತಂದ್ರೆ, ಮೆಲ್ಲಕ್ಕೆ ಮಗುವನ್ನ ನೋಡಿದಾಗ ಮಗು ಸತ್ತೋಗಿರೋದನ್ನ ಕಂಡು ಪಕ್ಕದಲ್ಲಿ ಇನ್ನೊಬ್ಬ ಸೂಳೆ ಇರ್ತಾಳಲ್ಲ, ಇನ್ನೊಬ್ಬ ಒಂದು ಹೆಣ್ಮಗಳು ಇರ್ತಾಳಲ್ಲ, ಸೊ ಈ ಮಗುವನ್ನ ತೆಗೆದುಕೊಂಡು ಹೋಗಿ ಆ ಮಗುವಿನ ಆ ಒಂದು ತಾಯಿಯ ಪಕ್ಕದಲ್ಲಿ ಇಟ್ಟು ಜೀವಂತವಾಗಿರುವಂತಹ ಮಗುವನ್ನ ತೆಗೆದುಕೊಂಡು ತನ್ನ ಬಳಿಯಲ್ಲಿ ತೆಗೆದುಕೊಂಡು ಮಲಸ್ಕೋತಾಳೆ. ಬೆಳಿಗ್ಗೆ ಎದ್ದು ಆ ತಾಯಿ ಹಾಲು ಕುಡಿಸ್ಬೇಕು ಎಂಬುದಾಗಿ ಮಗುವನ್ನ ನೋಡಿದಾಗ ಮಗು ಸತ್ತೋಗಿರತ್ತೆ ಪ್ರೇಯರ್. ಆಗ ಇದು ನನ್ನ ಮಗು ಅಲ್ಲ ಎಂಬುದಾಗಿ, ಏನ್ರಿ, ಮಕ್ಕಳು ತಾಯಿಗೆ ಎಷ್ಟೇ ಒಂದು ಇದ್ರು ಕೂಡ ತಾಯಿಯಂದ್ರಿಗೆ ತಮ್ಮ ಮಕ್ಕಳು ಗೊತ್ತೇ ಆಗೇ ಆಗತ್ತೆ ಪ್ರೇಯರ್. ಸೊ ಆ ರೀತಿ ಇರ್ಬೇಕಾದ್ರೆ ಈ ತಾಯಿ ಇದು ನನ್ನ ಮಗು ಅಲ್ವಲ್ಲ, ಅದನ್ನ ಹೋಗಿ ನೋಡಿದಾಗ ಅದು ನನ್ನ ಮಗು. ಈ ಸತ್ತಿರೋ ಮಗುವನ್ನ ನನ್ನ ಹತ್ರ ತಂದು ಬಿಟ್ಟು ಈ ನನ್ನ ಬದುಕಿರೋ ಮಗುವನ್ನ ಇವಳು ತಗೊಂಡಿದ್ದಾಳ ಅಂತ ಹೇಳ್ಬಿಟ್ಟು ಇಬ್ಬರು ಜಗಳ ಆಡಬೇಕಾದ್ರೆ ಈ ಜಗಳ ಸೊಲೊಮೋನ ಹತ್ರ ಬರತ್ತ ಪ್ರೇಯರ್. ಸೊಲೊಮೋನ ಹತ್ರ ಬಂದಾಗ ಈ ಜಗಳವನ್ನ ಹೇಗೆ ಒಂದು ಪರಿಹರಿಸ್ಬೇಕ್ರಿ ಪ್ರೇಯರ್. ಇವಳು ನೋಡಿದ್ರೆ ಇದು ನನ್ನ ಮಗು ಅಂತಾಳೆ, ಅವಳು ನೋಡಿದ್ರೆ ಅದು ನನ್ನ ಮಗು ಅಂತಾಳೆ. ಇವಳೇ ಈ ಮಗುವನ್ನ ಸಾಯಿಸಿ ನನ್ನ ಬಳಿಯಲ್ಲಿ ತೆಗೆದುಕೊಂಡು ಮಲಗಿಸಿದಾಳೆ ಎಂಬುದಾಗಿ ಈಕೆ ಒಂದು ಮಾತನ್ನ ಹೇಳ್ತಿರ್ಬೇಕಾದ್ರೆ ಸೊಲೊಮೋನ ರಾಜ ಏನ್ ಮಾಡ್ಬೇಕ್ರಿ ಪ್ರೇಯರ್? ಹಾಗಾದ್ರೆ ಏನ್ ಮಾಡ್ರಿ, ಒಂದ್ ಕೆಲ್ಸ ಮಾಡ್ರಿ. ಏನಪ್ಪಾ ಅಂತಂದ್ರೆ, ಆ ಮಗುವನ್ನ ನನ್ನ ಹತ್ರ ಕೊಡ್ರಿ. ಕೊಟ್ಟಾಗ ಒಂದು ದೊಡ್ಡ ಕತ್ತಿಯನ್ನ ತೆಗೆದುಕೊಂಡ್ಬರ್ರಿ. ಈ ಮಗುವೇನಿದೆಲ್ಲ ಜೀವಂತವಾಗಿರುವಂತಹ ಮಗುವನ್ನ ಇದನ್ನ 2 ಪೀಸ್ ಮಾಡ್ತೀನಿ. 2 ಪೀಸ್ ಮಾಡಿಬಿಟ್ಟು ಒಂದು ನೀನ್ ತಗೋ ಎಂಬುದಾಗಿ ಹೇಳ್ತಾನ್ರಿ. ಯಾರು? ಸೊಲೊಮೋನ ರಾಜ. ಏನ್ರಿ, ಜ್ಞಾನಿಯಾದಂತಹ ಬುದ್ಧಿವಂತನಾದಂತಹ ಸೊಲೊಮೋನ ರಾಜ ಈಗ ಮಗುವನ್ನ ತುಂಡು ಮಾಡಿ ನೀನಂತ ತಗೋ ಅಂತಂದಾಗ ಆ ಹೆತ್ತಿರುವಂತ ಕರಳು ಏನ್ ಹೇಳುತ್ತಾ ಗೊತ್ತಾ? ಆ ಹೆತ್ತಿರುವಂತಹ ಮಹಿಳೆ ಏನ್ ಹೇಳ್ತಾಳ ಗೊತ್ತಾ? ಅಪ್ಪ ಬೇಡ ಸ್ವಾಮಿ, ಈ ಮಗುವನ್ನ ನೀನು ಕೊಂದು ಹಾಕುವುದು ಬೇಡ, ಈ ಮಗು ಜೀವಂತವಾಗೇ ಇರ್ಬೇಕು, ಈ ಮಗುವನ್ನ ಸಾಧ್ಯವಾದ್ರೆ ಅವಳಿಗೆ ಕೊಟ್ಟು ಬಿಡು, ನನಗ್ ಬೇಡ, ಆ ಮಗು ಯಾವಾಗ್ಲೂ ಬದುಕಿರಬೇಕು ಎಂಬುದಾಗಿ ಹೆತ್ತಿರುವಂತಹ ಕರಳು ಹೇಳುತ್ತೆ ಪ್ರೇಯರ್. ಆದರೆ ಸಾಯಿಸಿದಂತಹ ತಾಯಿ ಏನ್ ಹೇಳ್ತಾಳಪ್ಪ ಅಂತಂದ್ರೆ, ನನಗೂ ಬೇಡ ಅವಳಿಗೂ ಬೇಡ, ಕಟ್ ಮಾಡಿ 2 ಪೀಸ್ ಮಾಡಿಬಿಡು ಎಂಬುದಾಗಿ ಹೇಳ್ತಾಳ್ರಿ ಪ್ರೇಯರ್. ಇದರಿಂದ ಸೊಲೊಮೋನ ಏನ್ ಹೇಳ್ತಾನಂತಂದ್ರೆ, ಈ ಮಗು ನಿಜವಾಗ್ಲೂ ಯಾರ್ದಪ್ಪ ಅಂತಂದ್ರೆ ಅಗೋ ಸಾಯಿಸಬೇಡ ಎಂಬುದಾಗಿ ಹೇಳ್ತಾ ಇದ್ದಾಳಲ್ಲ, ಆ ತಾಯಿದೆ ಈ ಮಗು ಎಂಬುದಾಗಿ ಹೇಳ್ತಾನ್ರಿ ಪ್ರೇಯರ್. ಇಷ್ಟೊಂದು ಜ್ಞಾನಿಯಾದಂತಹ, ಇಷ್ಟೊಂದು ಬುದ್ಧಿವಂತ ಇರುವಂತಹ ಈ ಒಂದು ಜ್ಞಾನಿಯನ್ನ ನೋಡಲಿಕ್ಕೆ ಶೇಬದ ರಾಣಿ ಅಲ್ಲಿಂದ ಸುಮಾರು 3000 ಕಿಲೋಮೀಟರ್ ಬರೋದಂದ್ರೆ ಅದು ಸುಲಭ ಏನ್ರಿ ಪ್ರೇಯರ್? ಏನ್ರಿ, 3000 ಕಿಲೋಮೀಟರ್ ಬರೋದಂದಷ್ಟು ಸುಲಭ ಏನ್ರಿ? ನಿಜವಾಗ್ಲೂ ಅಷ್ಟು ಸುಲಭ ಅಲ್ಲ ಪ್ರೇಯರ್.
ಆ ರಾಣಿ ಈ ಒಂದು ಸೊಲೊಮೋನನ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿರ್ತಾಳಪ್ಪ ಅಂತಂದ್ರೆ ಆತನಲ್ಲಿ ಇನ್ನೂ ಎಂತಹ ಜ್ಞಾನ ಇರಬೇಕು ಎಂಬುದಾಗಿ ಒಂದು ಸಾರಿ ಆ ಶೇಬದ ರಾಣಿನ ಏನ್ ಹೇಳ್ತಾಳಪ್ಪ ಅಂತಂದ್ರೆ ನೋಡ್ರಿ, ಶೇಬದ ರಾಣಿಯು ಕೇಳಿ, ಏನ್ರಿ 1ನೇ ಅರಸು 10ನೇ ಅಧ್ಯಾಯ 2ನೇ ವಚನ, 1ನೇ ವಚನ 2ನೇ ವಚನ. ಶೇಬದ ರಾಣಿಯು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು. ಆಕೆ ಸುಗಂಧ ದ್ರವ್ಯ, ಅಪರಿಮಿತವಾದ ಬಂಗಾರ, ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಹೇರಿಸಿಕೊಂಡು ಮಹಾಪರಿವಾರದೊಡನೆ ಯೆರೂಸಲೇಮಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲಾ ವಿಷಯಗಳನ್ನ ಕುರಿತು ಸೊಲೊಮೋನನೊಂದಿಗೆ ಸಂಭಾಷಿಸಿದಳು. ಸೊಲೊಮೋನನು ಆಕೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನು. ಅರಸನಾದ ಅವನಿಗೆ ತಿಳಿಯದಂಥದ್ದು ಅವುಗಳಲ್ಲಿ ಒಂದೂ ಇರಲಿಲ್ಲವಾದ್ದರಿಂದ ಎಲ್ಲವೂ ಉತ್ತರ ಕೊಟ್ಟನು. ಶೇಬದ ರಾಣಿಯು ಸೊಲೊಮೋನನ ಎಲ್ಲಾ ಜ್ಞಾನ, ಅವನು ಕಟ್ಟಿಸಿದ ಅರಮನೆ, ಅವನ ಭೋಜನ ಪೀಠದ ಆಹಾರ, ಆ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಅವನ ಪರಿಚಾರಕರ ಸೇವಾಕ್ರಮ, ಅವರ ಉಡುಪುಗಳು, ಅವನ ಪಾನಗಳು, ಇವುಗಳನ್ನು ಅವನು ಯೆಹೋವನ ಆಲಯದಲ್ಲಿ ಅರ್ಪಿಸುತ್ತಿದ್ದ ಸರ್ವಾಂಗ ಹೋಮಗಳನ್ನ ನೋಡಿದಾಗ ವಿಸ್ಮಿತಳಾಗ್ತಾಳ್ರಿ ಪ್ರೇರೆ. ಏನ್ರಿ, ಆಶ್ಚರ್ಯ ಪಡ್ತಾಳೆ. ಏನಿದು ಸೊಲೊಮೋನನ ಒಂದು ಜ್ಞಾನ, ನಿಜವಾಗ್ಲೂ ನಾನು ಕೇಳಿದ್ದಕ್ಕಿಂತ ಕಣ್ತುಂಬ ನೋಡಿ ತೃಪ್ತಿ ಆಗ್ಬಿಡುತ್ತೆ ನೋಡು ಎಂಬುದಾಗಿ ಹೇಳ್ತಾಳ್ರಿ. ಏನ್ರಿ, ಕಣ್ತುಂಬ ನೋಡಿ ತೃಪ್ತಿ ಆಯ್ತು ನೋಡು ಎಂಬುದಾಗಿ ಹೇಳ್ತಾಳ್ರಿ. ಎಂತಹ ಜ್ಞಾನಿ, ನನಗಿರುವಂತಹ ಒಗಟುಗಳನ್ನು ಎಲ್ಲವೂ ಉತ್ತರವಾಗಿ ಬಿಡಿಸಿಕೊಟ್ರು. ಆತನ ಇರುವಂತಹ ಸೇವಾಕ್ರಮ ಏನು, ಆತನು ದೇವರಿಗೆ ಅರ್ಪಿಸುವಂತಹ ಆ ಒಂದು ಯಜ್ಞ ಯಾವ ರೀತಿ ಅರ್ಪಿಸ್ತಾರೆ, ಎಲ್ಲವೂ ಸೇವಾಕ್ರಮ ತುಂಬಾ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಏನ್ರಿ ವಿಸ್ಮಯವಾಗಿ ಆಶ್ಚರ್ಯ ಪಡ್ತಾರಿರ್ತಾರೆ. ಅದಕ್ಕೆ ನೋಡ್ರಿ ಮತ್ತೆ 9ನೇ ವಚನದಲ್ಲಿ ಹೇಳ್ತಾರೆ, 8ನೇ ವಚನದಲ್ಲಿ, ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನ ವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು. ನಿನ್ನನ್ನು ಮೆಚ್ಚಿ ಇಸ್ರಾಯೇಲ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ಇಸ್ರಾಯೇಲರನ್ನು ಸದಾ ಪ್ರೀತಿಸುವನಾಗಿರುವುದರಿಂದ ಅವರ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನನ್ನಾಗಿ ನೇಮಿಸಿದ್ದಾನೆ ಎಂಬುದಾಗಿ. ಏನ್ರಿ, ಅವನ ಒಂದು ಜ್ಞಾನದಿಂದ ದೇವರನ್ನ ಕೊಂಡಾಡ್ತಾಳ್ರಿ ಶೇಬದ ರಾಣಿ. ಆಮೇಲೆ ಇದನ್ನೆಲ್ಲವನ್ನ ವಿಚಾರ ಮಾಡಿ ಆಕೆಯು ಅರಸನಿಗೆ ತಂದಂತಹ ಬಂಗಾರ ಎಷ್ಟು ಗೊತ್ತಾ? ಎಷ್ಟ್ರಿ? 10ನೇ ವಚನದಲ್ಲಿ ಆಕೆಯು ಅರಸನಿಗೆ 120 ತಲಾಂತು ಬಂಗಾರವನ್ನು, ಅಪರಿಮಿತವಾದ ಸುಗಂಧ ದ್ರವ್ಯವನ್ನು, ರತ್ನಗಳನ್ನ ಕೊಟ್ಟಗಳು. ಯಾರ್ರಿ? ಶೇಬದ ರಾಣಿ ಸೊಲೊಮೋನನಿಗೆ ಎಷ್ಟು ಬಂಗಾರ ಕೊಟ್ಲಪ್ಪ ಅಂತಂದ್ರೆ 120 ತಲಾಂತು. 120 ತಲಾಂತು ಅಂದ್ರೆ ಎಷ್ಟು ತೊಲೆ ಆಗಿರಬಹುದು? ಎಷ್ಟು ತೊಲೆ ಅಂತಂದ್ರೆ ಅಲ್ಲಿ ಕೆಳಗಡೆ ಪುಟನೋಟದಲ್ಲಿ ಇರ್ತದೆ ನೋಡ್ರಿ, 2 ಎಂಬುದಾಗಿರುವಂತದಿಲ್ಲ, 2 ಎಂಬುದಾಗಿ ಅದರ ಕೆಳಗಿರುವಂತಹ ಪುಟನೋಟದಲ್ಲಿ ಅಂತಂದ್ರೆ 120 ತಲಾಂತು ಅಂತಂದ್ರೆ ಸುಮಾರು 3,60,000 ತೊಲೆ. ಹೋಗ್ಲಿ, ನಾ 3 ಲಕ್ಷ ಅಂತ ನೋಡಿಲ್ಲ, ಮ್ಯಾಗಿಂದ 60 ತೊಲೆ ಆದ್ರೂ ನಾನು ನೀವು ನೋಡಿದೀವ ಇಲ್ರಿ? ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಬ್ಬಣಗಳನ್ನ ರಾಶಿ ರಾಶಿ ಹಾಕಿರ್ತಾರ ನೋಡ್ರಿ, ಆ ರೀತಿಯಾಗಿ ಸೊಲೊಮೋನಲ್ಲಿರುವಂತಹ ಬಂಗಾರ ರಾಶಿ ರಾಶಿಯಾಗಿತ್ತು ಪ್ರೇರೆ. ಇದನ್ನೆಲ್ಲವನ್ನು ಯಾರು ಕೊಟ್ಟಪ್ಪ ಅಂದ್ರೆ ಸೃಷ್ಟಿಕರ್ತನಾದ ದೇವರು ಆತನಿಗೆ ಕೊಟ್ಟಿದ್ದನು. ಇಂತಹ ಜ್ಞಾನವನ್ನ ನೋಡಲಿಕ್ಕೆ, ಕೇಳಲಿಕ್ಕೆ ಶೇಬದ ರಾಣಿಯು ಅಲ್ಲಿಗೆ ಬಂದಿರಬೇಕಾದ್ರೆ, ದೇವರಿಗೆ ಎಷ್ಟೊಂದು ಜ್ಞಾನವನ್ನ ಈತನಿಗೆ ಕೊಟ್ಟಿರಬೇಕಾದ್ರೆ ನೋಡಲಿಕ್ಕೆ ಬಂದಂತಹ ಇಷ್ಟು ದೊಡ್ಡ ಜ್ಞಾನಿ ಈತನು ಎಂಬುದಾಗಿ ನೋಡಲಿಕ್ಕೆ ಬಂದಂತಹ ಶೇಬದ ರಾಣಿ ನನ್ನನ್ನ ನಿಮ್ಮನ್ನ ನ್ಯಾಯ ವಿಚಾರಣೆ ದಿನದಲ್ಲಿ ಅಪರಾಧಿಗಳು ಎಂಬುದಾಗಿ ಹೇಳ್ತಾಳಂತ. ಇಷ್ಟಕ್ಕೂ ಯೇಸು ಸ್ವಾಮಿ ಮುಂದೆ ಏನ್ ಹೇಳಿದ್ರು ಎಂಬುದಾಗಿ ನೋಡೋದಾದ್ರೆ ಅದೇ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯಕ್ಕೆ ನಾವು ಬರೋಣ ಪ್ರೇರ. ಏನ್ರಿ, ಸೊಲೊಮೋನನಿಗೆ ಇಷ್ಟೊಂದು ಜ್ಞಾನ, ಸೊಲೊಮೋನನಿಗೆ ಇಷ್ಟೊಂದು ಐಶ್ವರ್ಯ ಇರಬೇಕಾದ್ರೆ, ಹಾಗಾದ್ರೆ ಕೆಳಗೆ ಯಾರೋ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಇದಾನಂತ್ರಿ. ಆ ಮಹಾನ್ ವ್ಯಕ್ತಿ ಯಾರು ಎಂಬುದಾಗಿ ನೋಡೋದಾದ್ರೆ ಅದೇ 11ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 31ನೇ ವಚನದಲ್ಲಿ ನಾನೇ ಓದ್ತೀನಿ ಪ್ರೇರೆ. ಆಕೆ ಸೊಲೊಮೋನನ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಭೂಮಿಯ ಕಟ್ಟ ಕಡೆಯಿಂದ ಬಂದಳು. ಆದರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ.
ದೇವರಿಗೆ ಸ್ತೋತ್ರವಾಗಲ್ರಿ ಪ್ರೇಯರ್. ಏನ್ರಿ, ಇಲ್ಲಿರುವಂತವನ್ ಯಾರು? ಆ ಸೊಲೊಮೋನನಿಗೆ ಅಷ್ಟೊಂದು ಜ್ಞಾನ ಇರ್ಬೇಕಾದ್ರೆ, ಆ ಸೊಲೊಮೋನನಿಗೆ ಅಷ್ಟೊಂದು ಒಂದು ಐಶ್ವರ್ಯ ಇರ್ಬೇಕಾದ್ರೆ, ಆ ಐಶ್ವರ್ಯಕ್ಕಿಂತಲೂ ಆ ಜ್ಞಾನಕ್ಕಿಂತಲೂ ಅಪರಿಮಿತವಾದ ಜ್ಞಾನಿ, ಅಪರಿಮಿತವಾದ ಐಶ್ವರ್ಯವಂತನು ನಿಮ್ಮೊಟ್ಟಿಗೆ ಇದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದಾರ್ರಿ ಪ್ರೇಯರ್ ಎಲ್ರಿ. ಏನ್ರಿ, ಆದ್ರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಈ ಹೆಚ್ಚಿನವನು ಯಾರು? ಈ ಹೆಚ್ಚಿನವನು ಯಾರು ಎಂಬುದಾಗಿ ಒಂದು ಸಾರಿ ನಾವು ನೋಡೋದಾದ್ರೆ, ಒಂದು ಸಾರಿ ತೆಗಿರಿ, ಈ ಹೆಚ್ಚಿನವನು ಯಾರು? ನಾವು ಸೊಲೊಮೋನನಿಗಿಂತ ಈತನಿಗೆ ಪ್ರಾಮುಖ್ಯತೆ ಕೊಡಬೇಕಾ ಎಂಬುದಾಗಿ ನೋಡ್ಬೇಕಾದ್ರೆ 1ನೇ ಕೊರಿಂಥ ತೆಗಿರಿ. 1ನೇ ಕೊರಿಂಥ 8ನೇ ಅಧ್ಯಾಯ 6ನೇ ವಚನ ಯಾರಾದ್ರೂ ಓದ್ರಿ, ಮುಗಿಸ್ಬಿಡ್ತೀನಿ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ನೀವು ಸೊಲೊಮೋನನಿಗಿಂತ ಇಲ್ಲಿ ಹೆಚ್ಚಿನವನಿದ್ದಾನೆ. ಯಾರು ಈ ಹೆಚ್ಚಿನವನು? ಯಾರು ಈ ಹೆಚ್ಚಿನವನು? ಈತನಿಗೆ ನೀವು ಯಾಕೆ ಈತನ ವಿಷಯವಾಗಿ ನೀವು ಕಿವಿಗೊಡಬೇಕು? ಈತನ ವಿಷಯವಾಗಿ ನೀವು ಯಾಕೆ ಆಲಿಸಬೇಕು ಎಂಬುದಾಗಿ ನಾನು ನೀವು ಒಂದು ಸಾರಿ ಪ್ರಶ್ನೆ ಮಾಡ್ಕೊಳ್ಳೋದಾದ ಪ್ರೇರೆ, ಯೇಸು ಸ್ವಾಮಿ ಸ್ವತಃ ಅಲ್ಲಿ ಹೇಳಿದಾನೆ ಹೆಚ್ಚಿನವನು ಯಾರು ಎಂಬುದಾಗಿ. ಈ ಹೆಚ್ಚಿನವನಿಗೆ ಇರುವಂತಹ ಕ್ವಾಲಿಫಿಕೇಶನ್ ಏನಪ್ಪಾ ಎಂಬುದಾಗಿ ನೋಡೋದಾದ್ರೆ ಇಲ್ಲಿ ಹೇಳ್ತಾನೆ 6ನೇ ವಚನದಲ್ಲಿ, ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು, ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಏನ್ರಿ, ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರವು ಸಮಸ್ತವೂ ಉಂಟಾಯಿತು, ನಾವು ಕೂಡ ಆತನ ಮುಖಾಂತರವಾಗಿ ಉಂಟಾದೆವು. ಸಮಸ್ತ ಭೂಮಿಯಲ್ಲಿರುವಂತಹ ಸಕಲ ಜೀವ ರಾಶಿಗಳು, ಸರ್ವ ಸೃಷ್ಟಿಯು, ಬೆಳ್ಳಿ ಬಂಗಾರವು, ಇದೆಲ್ಲವೂ ಕೂಡ ಕ್ರಿಸ್ತನ ಪಾದಗಳಿಗೆ ಹಾಕಲ್ಪಟ್ಟಿದೆ. ಇದೆಲ್ಲವನ್ನು ಕೂಡ ಯೇಸು ಸ್ವಾಮಿ ಸ್ವತಃ ತನ್ನ ಕೈಯಿಂದಲೇ ನಿರ್ಮಿತ ಮಾಡಿ ಸರ್ವ ಸೃಷ್ಟಿಯು ಕೂಡ ಯೇಸು ಸ್ವಾಮಿನೇ ಉಂಟು ಮಾಡಿದರೆ ಪ್ರೇರೆ. ಉಂಟಾಗಿರುವ ವಸ್ತುಗಳಲ್ಲಿ ಯೇಸು ಸ್ವಾಮಿ ಇಲ್ಲದೆ ಉಂಟಾಗಲೇ ಇಲ್ಲ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರಲ್ರಿ, ಯೇಸು ಸ್ವಾಮಿ ಯಾರಪ್ಪ ಎಂಬುದಾಗಿ. ಆತನ ಮುಖಾಂತರ, ಯಾತನ ಮುಖಾಂತರ? ಯೇಸು ಕ್ರಿಸ್ತನ ಮುಖಾಂತರ ಸಮಸ್ತವೂ ಉಂಟಾಯಿತು. ಭೂಮಿಯಲ್ಲಿರುವಂತಹ ಪ್ರತಿಯೊಂದು ಜೀವಿರಾಶಿಯು, ಪ್ರತಿಯೊಂದು ಕೂಡ ಯೇಸು ಸ್ವಾಮಿಯ ಮೂಲಕ ಉಂಟಾಯಿತು. ನಮ್ಮನ್ನು ಕೂಡ ಉಂಟು ಮಾಡಿದವರು ಯಾರು? ನಮ್ಮನ್ನು ಕೂಡ, ನಾವು ಕೂಡ ಆತನ ಮುಖಾಂತರ ಉಂಟಾದೆವು. ಆದರೆ ಈ ಜ್ಞಾನವು ಎಲ್ಲರಲ್ಲಿ ಇಲ್ಲ, ಎಲ್ಲರಲ್ಲಿ ಇದನ್ನ ತಿಳ್ಕೊಳ್ಳೋದಿಲ್ಲ. ಸೊಲೊಮೋನನಿಗಿಂತ ಹೆಚ್ಚಿನ ಜ್ಞಾನಿ ಇಲ್ಲಿದ್ದಾನೆ, ಸೊಲೊಮೋನನಿಗಿಂತ ಹೆಚ್ಚಿನವನು ಇಲ್ಲಿದ್ದಾನೆ. ಈ ಒಂದು ಯೇಸು ಸ್ವಾಮಿಗೆ ನಾವು ಕಿವಿಗೊಡಬೇಕು. ಈತನು ಐಶ್ವರ್ಯವಂತನು, ಈತನು ಜ್ಞಾನವಂತನು, ಈತನಿಗಿರುವಂತಹ ಅಪರಿಮಿತವಾದ ಜ್ಞಾನವನ್ನ, ಈತನಿಗಿರುವಂತಹ ಕರುಣೆಯನ್ನ, ಈತನಿಗಿರುವಂತಹ ತ್ಯಾಗವನ್ನ ಸೃಷ್ಟಿಯಲ್ಲಿ ಯಾರಿಗೂ ಇಲ್ಲ ಪ್ರೇರೆ. ಎಲ್ಲವೂ ಕೂಡ ಯೇಸು ಸ್ವಾಮಿಗಿರುವಂತಹ ಕೀರ್ತಿ ಪ್ರೇರೆ. ಏನ್ರಿ, ಶೇಬಾ ದೇಶದ ರಾಣಿ 3000 ಕಿಲೋಮೀಟರ್ ದೇವರು ಕೊಟ್ಟಂತಹ ಮನುಷ್ಯನಾದಂತಹ ಸೊಲೊಮೋನನಿಗೆ ಎಷ್ಟೊಂದು ಜ್ಞಾನವನ್ನ ಪರೀಕ್ಷಿಸಲಿಕ್ಕೆ ಬಂದರೆ, ಅವಳು ತಿಳಿದುಕೊಂಡು ದೇವರಿಗೆ ವಿಧೇಯರಾಗಿ ಈ ದೇವರನ್ನೇ ಅವಳು ಆರಾಧಿಸಬೇಕಾದ್ರೆ, ಹಾಗಾದ್ರೆ ನನ್ನನ್ನ ನಿಮ್ಮನ್ನ ಉಂಟು ಮಾಡಿದಂತಹ ಸೃಷ್ಟಿಕರ್ತನ ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಇರಬೇಕಾದ್ರೆ ಪ್ರೇರೆ, ನಾವು ಆತನಿಗೆ ಇನ್ನೆಷ್ಟು ಕಿವಿಗೊಡಬೇಕು, ನಾವು ಇನ್ನೆಷ್ಟು ಆತನ ಮಾತುಗಳಿಗೆ ಕಿವಿಗೊಡಬೇಕು, ಇನ್ನೆಷ್ಟು ನಾವು ಆತನು ಹೇಳಿದ ಮಾತುಗಳಿಗೆ ನಾವು ವಿಧೇಯರಾಗಿ ನಡಿಬೇಕು ಪ್ರೇರೆ. ಅಂತಹ ದೇವರು ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಇದಾನ್ರಿ ಪ್ರೇರೆ. ಹೇಳಬೇಕಾದ್ರೆ ಇನ್ನೂ ತುಂಬಾ ಇದೆ, ಇನ್ನು ನನಗೆ ವಾಕ್ಯಗಳು ತುಂಬಾ ಇದಾವೆ. ಯಾಕೆಂತಂದ್ರೆ ಐಶ್ವರ್ಯವಂತನು, ಜ್ಞಾನ ಸಂಪನ್ನನು ಯೇಸು ಕ್ರಿಸ್ತನೆಂಬುದಾಗಿ ನಾವು ವಾಕ್ಯದಲ್ಲಿ ಇದೆ ಪ್ರೇರೆ. ನಾನು ಹೇಳ್ತೀನಿ, ಆದ್ರೆ ನೋಡ್ರಿ, ಕೊಲಸ್ಸಿ 2:3 ತನ್ನಲ್ಲೇ ಜ್ಞಾನ, ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನ ತಿಳಿದುಕೊಂಡವರಾಗಿರ್ರಿ ಎಂಬುದಾಗಿ ಕೊಲಸ್ಸಿ 2:3 ಹೇಳುತ್ತೆ ಪ್ರೇರೆ. ಆದ್ರೆ ಇನ್ನು ಹೇಳಬೇಕಾದ್ರೆ ತುಂಬಾ ಇದೆ. ಆದ್ರೆ ನಮಗೂ ನಿಮಗೂ ಸೊಲೊಮೋನನಿಗಿಂತ ಹೆಚ್ಚಿನವನಿದಾನ್ರಿ ಪ್ರೇರೆ, ಆತನೇ ಯೇಸು ಕ್ರಿಸ್ತನು. ಆತನ ಹೇಳಿದ ಮಾತಿಗೆ ನಾನು ನೀವು ಎಲ್ಲರೂ ವಿಧೇಯರಾಗಿ ನಡೆಯಂತ ಪ್ರೇರೆ. ಏನ್ರಿ, ನಮ್ಮನ್ನ ಕಡೆ ದಿನಗಳಲ್ಲಿ ನ್ಯಾಯ ವಿಚಾರಣೆ ದಿನದಲ್ಲಿ ಅಪರಾಧಿಗಳೆಂಬುದಾಗಿ ಶೇಬದ ರಾಣಿ ಕೂಡ ನನಗೂ ನಿಮಗೂ ಹೇಳಬಾರದ್ರಿ. ಏನ್ರಿ, ನೀವು ಬಲ ನಂಬಿಗಸ್ತರ ಎಂಬುದಾಗಿ ನೀವು ಅನಿಸ್ಕೋಬೇಕು ಪ್ರೇರ. ಅದಕ್ಕೆ ದೇವರ ವಾಕ್ಯದ ಪ್ರಕಾರವಾಗಿ ನಾನು ನೀವು ನಡೆಯೋಣ ಪ್ರೇರ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.
ಪರಿಶುದ್ಧನಾಗಿರುವಂತಹ ದೇವರೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಸ್ವಾಮಿ, ಈ ಸುಂದರ ಸಮಯದಲ್ಲಿ ಕರ್ತನೆ ನಮ್ಮೊಟ್ಟಿಗೆ ವಿಶೇಷವಾಗಿ ನಿಮ್ಮ ವಾಕ್ಯಗಳನ್ನ ಹಂಚಿಕೊಂಡಿದ್ರಿ ಸ್ವಾಮಿ. ಅಪ್ಪ, ನಿಮ್ಮ ಆತ್ಮನ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ರಿ ಕರ್ತನೆ. ಹೌದು ಸ್ವಾಮಿ, ಸೊಲೊಮೋನನಿಗಿಂತ ಹೆಚ್ಚಿನ ಜ್ಞಾನಿ, ಸೊಲೊಮೋನನಿಗಿಂತ ಹೆಚ್ಚಿನವನು ಇದ್ದಾನೆ ಎಂಬುದಾಗಿ ನೀವು ಆತನಿಗೆ ಕಿವಿಗೊಡಬೇಕೆಂಬುದಾಗಿ, ಆತನನ್ನ ನೀವು ತಿಳಿದುಕೊಳ್ಳಬೇಕೆಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನೋಡಿರ್ಬೇಕಾದ್ರೆ ಸ್ವಾಮಿ, ಹೌದು ದೇವರೇ, ಸಮಸ್ತವೂ ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟಾಯಿತು, ನಾವು ಕೂಡ ಆತನ ಮೂಲಕವಾಗಿ ಉಂಟಾದೆವು ಎಂಬುದಾಗಿ ನಿಮ್ಮ ವಾಕ್ಯವು ಹೇಳುತ್ತದೆ ಸ್ವಾಮಿ. ಅಂತಹ ದೇವರಿಗೆ ದೇವಾ ನಾವು ತಲೆಬಾಗಿ ಯಾವಾಗಲೂ ಆ ವಾಕ್ಯದ ಪ್ರಕಾರವಾಗಿ ನಡೆಯುವರಾಗಿ ಅಪ್ಪ, ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನ ನಾವೆಲ್ಲರೂ ನಡೀಲಿಕ್ಕಾಗುತ್ತೆ ಸಹಾಯ ಮಾಡ್ರಿ ಕರ್ತನೆ. ಅಪ್ಪ, ಬಂದಿರುವಂತಹ ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಬಲಪಡಿಸು. ಎಷ್ಟೇ ಕಷ್ಟ, ನೋವು, ಸಂಕಟಗಳಲ್ಲಿ ಇದ್ದಂತವ್ರನ್ನ ಪ್ರತಿ ಒಬ್ಬೊಬ್ಬರನ್ನ ಮುಟ್ಟಿ ನೀನು ಆಶೀರ್ವಾದ ಮಾಡಿ ಕರ್ತನೆ, ಬಿಡುಗಡೆಯನ್ನು ಕೊಟ್ಟು ನೀನು ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನನ್ನನ್ನು, ನನ್ನ ಸೇವೆಯನ್ನ ನೀನು ಆಶೀರ್ವಾದ ಮಾಡು. ಯಾವಾಗಲೂ ನಿಮಗೆ ಚಿರಋಣಿಯಾಗಿ ಪ್ರಾಣ ಇರುವವರೆಗೂ ಕರ್ತನೆ ನಿಮ್ಮ ಸೇವೆಯಲ್ಲಿ ನಾನು ಇರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ನಮ್ಮೆಲ್ಲರನ್ನ ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆಯನ್ನ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್, ಆಮೇನ್.